ವೀಕ್ಸ್ಗಳಿಂದ ನಮಗೆ ಸುಂದರವಾದಂಥ ಸಮಯವಿತ್ತು ಪ್ರಿಯರೇ. ನೀವೆಲ್ಲರಿಂದ ನಾವು ಉಪವಾಸ ಮಾಡ್ತಾ ಇದ್ದೀವಿ. ಮೊದಲನೇದು. ಎರಡನೇದು ಯೇಸು ಸ್ವಾಮಿಯ ಆ ರಕ್ತದ ಕುರಿತಾಗಿ ನಾವು ಕಲಿತಾ ಬರ್ತಾ ಇದ್ದೀವಿ ಪ್ರಿಯರೇ. 6 ದಿವಸದಲ್ಲಿ ಸುಂದರವಾಗಿ ಯೇಸು ಸ್ವಾಮಿಯ ರಕ್ತಗಳನ್ನು ನಾವು ಕಲಿತ್ಕೊಳ್ತಾ ಬಂದೆವು ಪ್ರಿಯರೇ. ಆ್ಯಂಡ್ ದ ಬ್ಯೂಟಿ ವಾಸ್, ಆ ಸೌಂದರ್ಯತೆ ಏನಂತಂದರೆ ಜನರು ಆತನ ರಕ್ತದ ಕುರಿತಾಗಿ ಕೇಳಲಿಕ್ಕೆ ಬಂದಿದ್ದಾರಲ್ಲ, ಅದು ಬಹಳ ಸುಂದರವಾಗಿತ್ತು ಪ್ರಿಯರೇ. ದೇವರು ನಮ್ಮ ಮಧ್ಯದಲ್ಲಿ ಆತನು ಚಲಿಸುವಂಥವನು ಆಗಿದ್ದರು ಪ್ರಿಯರೇ. ಸೊ ಇವತ್ತು ನಾನೇನು ಮಾಡ್ತೇನೆ ಅಂತಂದರೆ, ಮೊದಲನೆಯ ಸರ್ವಿಸ್ ಆಗಲಿ ಎರಡನೇ ಸರ್ವಿಸ್ ಆಗಲಿ, ನಾನು 2 ಭಾಗಗಳನ್ನು ನಾನು ಕೂಡಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಈ ಪ್ರಥಮವಾದ ಸರ್ವಿಸಲ್ಲಿ ನಾನೇನು ಮಾಡ್ತೇನೆ, ನಿಮಗೆ ದೇವರ ಯೇಸು ಸ್ವಾಮಿಯ ರಕ್ತದ ಒಂದು ಬುನಾದಿ ನಾನು ಹಾಕುತ್ತೇನೆ, ಇಲ್ಲ ಒಂದು ಪರಿಚಯ ನಾನು ನಿಮಗೆ ಕೊಡ್ತೇನೆ ಪ್ರಿಯರೇ. ಅದಾದ ನಂತರ ಎರಡನೇ ಸರ್ವಿಸ್ನಲ್ಲಿ ನಾನು ನಿನ್ನೆ ಹೇಳಿದ ಹಾಗೆ ಹೇಗೆ ರಕ್ತಗಳನ್ನು ನಾವು ಹಚ್ಚಿಕೊಳ್ಳಬಹುದು, ಹೇಗೆ ದೇವರು ಅದಕ್ಕೆ ಮಾರ್ಗಗಳನ್ನು ಆತನು ಮಾಡಿಕೊಟ್ಟಿದ್ದಾನೆ, ಆ ಮಾರ್ಗಗಳು ಏನಾಗಿದೆ ಎಂಬುದಕ್ಕಾಗಿ ನಾನೇನು ಮಾಡ್ತೇನೆ, ನಾನು ಹೇಳಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೆ. ಸೊ ನಮ್ಮ ಸತ್ಯವೇದಗಳನ್ನು ನಾವು ತಂದಿದ್ದಾರೆ. ವಿಮೋಚನೆ ಕಾಂಡ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ವಿಮೋಚನೆ ಕಾಂಡ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತೆಗೆದುಕೊಳ್ಳೋಣ. 29ನೇ ವಚನದಿಂದ ಹಿಡಿದುಕೊಂಡು 30ನೇ ವಚನದವರೆಗೆ 29-30 ವಚನ ನಾವು ಓದಿಕೊಳ್ಳೋಣ ಪ್ರಿಯರೇ. ಬುಕ್ ಆಫ್ ಎಕ್ಸಿಡಸ್ ಚಾಪ್ಟರ್ 12, 29 and 30. ಓಕೆ, ವಿಮೋಚನೆ ಕಾಂಡ 12ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಓದಿಕೊಳ್ಳ್ರಿ ಯಾರಾದರೂ ಗಟ್ಟಿಯಾಗಿ. ಭಕ್ತಿ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ವಾಮಿ, ಈ ವಾಕ್ಯಕ್ಕಾಗಿ ನಿನಗೆ ವಂದನೆ. ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸು. ನಿನ್ನ ಪವಿತ್ರವಾದ ಹಸ್ತದಿಂದ ಕರ್ತನೆ ನಮ್ಮನ್ನು ಸ್ಪರ್ಶಿಸು. ಈ ವಾಕ್ಯದ ಗೂಢಾರ್ಥಗಳು ನಮಗೆ ತಿಳಿಪಡಿಸು ಸ್ವಾಮಿ. ಕರ್ತನೆ, ನಾವು ಬೇಡಿಕೊಳ್ಳುತ್ತೇವೆ, ಈ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಾಗ, ಈ ವಾಕ್ಯದಲ್ಲಿ ನಾವು ಬೇರೂಳುವಾಗ ಕರ್ತನೆ, ನಿನ್ನ ಪವಿತ್ರವಾದ ರಕ್ತವು ಕರ್ತನೆ ನಮ್ಮನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೋ, ಯಾವ ಹಂತದಲ್ಲಿ ನಮ್ಮನ್ನು ಕರ್ತನೆ ನೀನು ವಿಮೋಚಿಸಿದೆಯೋ ಅದರ ಸತ್ಯಾಂಶಗಳು ನಮಗೆ ತಿಳಿಪಡಿಸು ಕರ್ತನೆ. ನಿನ್ನ ನಾಮ ನಮ್ಮ ಮೂಲಕ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಿನಲ್ಲೇ ನಾವು ಬಿಡಿದ್ದೇವೆ ಕರ್ತನೆ. Let me give you the background of what we are studying. ನಾವು ಏನು ಕಲಿತಾ ಇದ್ದೇವೋ ಅದರ ಸ್ವಲ್ಪ ಹಿನ್ನೆಲೆಯು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯ. ಇಸ್ರಾಯೇಲರು 70 ಜನ, ಇಲ್ಲದಿದ್ರೆ 75 ಜನ ಅವರೇನ್ ಮಾಡ್ತಾರೆ, ಐಗುಪ್ತ ದೇಶವನ್ನು ಅವರು ಪ್ರವೇಶ ಮಾಡ್ತಾರೆ. ಈಗಾಗಲೇ ಯೋಸೇಫನು ಐಗುಪ್ತ ದೇಶದಲ್ಲಿ ಆತನಿದ್ದಾನೆ ಪ್ರಿಯ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಐಗುಪ್ತರು ಮೊದಲನೇ ಯುಗಗಳನ್ನು ಮುಗಿದಾಗ ಯಾಕೋಬನಾಗಲಿ ಯೋಸೆಫನ ಅಣ್ಣ ತಮ್ಮಂದಿರಾಗಲಿ ಸತ್ತು ಹೋದಾಗ ಜನಸಂಖ್ಯೆಯು, ಇಸ್ರಾಯೇಲರ ಜನಸಂಖ್ಯೆಯು ಬೆಳೆಯುತ್ತಾ ಬಂದಿತು ಪ್ರಿಯ. ಅವರು ಗೋಷೇನ್ ಎಂಬ ಒಂದು ಪ್ರಾಂತದಲ್ಲಿ ಅವರೇನ್ ಮಾಡ್ತಾ ಇದ್ದರು, ಅವರು ಅಲ್ಲಿ ವಾಸ ಮಾಡುವಂತವರು ಅವರಾಗಿದ್ದರು ಪ್ರಿಯ. ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ, ಅವರು ಗೋಷೇನ್ ಪ್ರಾಂತದಲ್ಲಿ ಅವರು ವಾಸ ಮಾಡ್ತಾ ಇರಬೇಕಾದ್ರೆ ಅವರು ಅತ್ಯಧಿಕವಾಗಿ ಅವರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಅಲ್ಲಿ ಇರುವ ರಾಜ್ಯನು ಫೆರೋ ಎಂಬ ಒಬ್ಬ ರಾಜ್ಯರು. ಈಗ ಫೆರೋ ಒಂದು ಹೆಸರು ಎಂತಾದಂತಂದ್ರೆ, ಪ್ರತಿಯೊಬ್ಬ ಐಗುಪ್ತ ದೇಶದ ರಾಜ್ಯರು ಯಾರು ಬರ್ತಾರೋ ಅವರಿಗೆ ಫೆರೋ ಅಂತ ಹೇಳಿ ಕರೀತಾ ಇದ್ದರು ಪ್ರಿಯರೇ. ಆ ಪಟ್ಟವು ಏನಾಗಿತ್ತು, ಅವರಿಗೆ ಕೊಡಲ್ಪಟ್ಟಿತ್ತು ಪ್ರಿಯರೇ. ಆದರೆ ಇತಿಹಾಸಗಳಲ್ಲಿ ನಾವು ಓದುವಾಗ, ಇಲ್ಲದಿದ್ದರೆ ಒಂದು ತತ್ವಜ್ಞಾನಿಗಳು ಅವರು ಹೇಳುವಾಗ ಅವ್ರೇನ್ ಹೇಳ್ತಾರೆ, ಆತನ ಹೆಸರು ರಾಮಸೆಸ್ ಆಗಿತ್ತು. ಅದಕ್ಕಾಗಿ ಅವರು ಪಿತೋಮ್ ರಾಮಸೆಸ್ ಎಂಬ ಒಂದು ಪ್ರದೇಶಗಳನ್ನು ಅವ್ರು ಏನ್ ಮಾಡ್ತಾ ಇದ್ರು, ಇಸ್ರಾಯೇಲರು ಆ ರಾಜ್ಯನಿಗೆ ಕಟ್ಟುತ್ತಾ ಇದ್ದರು ಅಂತ ಹೇಳಿ ಆತನ ಹೆಸರು ರಾಮಸೆಸ್ ಅಂತ ಹೇಳಿ ಇರಬಹುದು ಪ್ರಿಯರೇ. ಆದ್ರೆ ನಮಗೆ ಪರಿಚಯ ಏನಾಗಿದೆ, ಆತನಿಗೆ ಫೆರೋ ಅಂತ ಹೇಳಿ ಕರೆಯಲ್ಪಡುತ್ತದೆ ಪ್ರಿಯರೇ.
ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಆತನು ಏನ್ ಮಾಡಿದ್ದಾನೆ, ಈ ರಮಸಸ್ ರಾಜ್ಯನಾಗಲಿ ಇಲ್ಲದಿದ್ದರೆ ಫೆರೋ ಏನ್ ಮಾಡ್ತಾನೆ, ತನ್ನ ಎಲ್ಲಾ ಹಿರಿಯರನ್ನು ಕರ್ಕೊಂಡು ಬಂದು ಅವರಿಗೆ ಹೇಳ್ತಾರೆ ಏನಂತಂದ್ರೆ, ಈ ಇಸ್ರಾಯೇಲರು ಅತ್ಯಧಿಕವಾಗಿ ಅವರು ಬೆಳೀತಾ ಇದ್ದಾರೆ. ಅವರು ಎಷ್ಟು ಬೆಳೆದಿದ್ದಾರೆ ಅಂತಂದ್ರೆ ನಾಳೆ ಬೇರೆ ಅರಸರೊಟ್ಟಿಗೆ ಸೇರಿ ನಮ್ಮೊಟ್ಟಿಗೆ ಅವರು ಏನು ಮಾಡಬಹುದು, ಯುದ್ಧಗಳನ್ನು ಮಾಡಬಹುದು, ನಮ್ಮನ್ನು ಸೋಲಿಸಬಹುದು ಎಂಬುದಕ್ಕಾಗಿ ಆತನಿಗೆ ಒಂದು ಭಯ ಹುಟ್ಟುತ್ತದೆ. ಪ್ರಿಯರೇ, ನನ್ನ ಗಮನಿಸಿ, ಯಾವಾಗ ಸಭೆ ಬೆಳಿಲಿಕ್ಕೆ ಪ್ರಾರಂಭವಾಗ್ತದೋ, ಜನರು ಅಧಿಕವಾಗಲಿಕ್ಕೆ ಪ್ರಾರಂಭವಾಗ್ತಾರೋ, ಇದು ನಮ್ಮ ಸಭೆ ಅಂತಲ್ಲ, ಎಲ್ಲ ದೇಶದಲ್ಲಿರುವಂತಹ ಸಭೆಗಳು ಯಾವಾಗ ಅಧಿಕವಾಗಲಿಕ್ಕೆ ಪ್ರಾರಂಭವಾಗ್ತದೋ ವೈರಿಗಳಿಗೆ ಹೆದರಿಕೆಯು ಪ್ರಾರಂಭವಾಗ್ತದೆ. ಪ್ರಿಯರೇ, ಯಾಕೆ ಅಂತಂದ್ರೆ ದೇವರ ಸಂತಾನವು ಯಾವಾಗ ನೀತಿಯ ಸಂತಾನವು ಬೆಳೀತದೋ ಸೈತಾನನಿಗೆ ಹೆದರಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರಿಯರೇ, ಆವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೀಗೆ ಹೇಳ್ತದೆ, ಅವರು ಆತ ಏನ್ ಮಾಡ್ತಾರೆ, ಬಿಟ್ಟಿ ಕೆಲಸ ಮಾಡುವವರನ್ನು ಅವ್ರ ಮೇಲೆ ಹಾಕಿ ಅವರಿಗೆ ಒತ್ತಡ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಿಯರೇ, ಅವರಿಗೆ ಇಷ್ಟು ಒತ್ತಡ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ವಚನಗಳಿಗೆ ಹೇಳ್ತದೆ, ಅವರ ಜೀವನಗಳು ಬೇಜಾರಾಯಿತು, ಅವರ ಜೀವನಗಳಲ್ಲಿ ಆ ಸಂತೋಷವಿರಲಿಲ್ಲ, ಅವರಿಗೆ ಆ ಒತ್ತಡ ಏನಾಯ್ತು ಪ್ರಿಯರೇ, ಹೆಚ್ಚಾಗ್ಲಿಕ್ಕೆ ಬರಲಿಕ್ಕೆ ಪ್ರಾರಂಭವಾಯಿತು. ಆ ಒತ್ತಡದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸ ಅವರು ದೇವರಿಗೆ ಇಸ್ರಾಯೇಲರು ಕೂಗಿದರು. ಪ್ರಿಯರೇ, ಇಸ್ರಾಯೇಲರು ಕೂಗಿದಾಗ ದೇವರು ಅವರ ಕೂಗುಗಳನ್ನು ಆತನು ಕೇಳಿದನು. ಪ್ರಿಯರೇ, 2ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಲೇವಿಯ ಕುಟುಂಬದ ಒಂದು ಸ್ತ್ರೀ ಪುರುಷರು ಮದುವೆ ಮಾಡಿಕೊಂಡಾಗ ಅವರಿಗೆ 3 ಮಕ್ಕಳು. ಪ್ರಿಯರೇ, ಆ 3 ಮಕ್ಕಳಲ್ಲಿ ಮೊದಲನೇ ಮಗಳು ಹೆಸರು, ಆಕೆ ಹೆಸರು ಮಿರಿಯಮಳು, 2ನೇ ಮಗನ ಹೆಸರು ಆರೋನನು. ಆದರೆ ಇನ್ನೊಂದು ಮಗನು ಅವರಿಗೆ ಹುಟ್ಟುತ್ತಾನೆ, ಆತನ ಹೆಸರು ಮೋಶೆ ಅಂತ ಹೇಳಿ. ಯಾಕೆ ಈತನಿಗೆ ಮೋಶೆ ಅಂತೇಳಿ ಕರೀತಾರೆ ಅಂತಂದ್ರೆ ಅಲ್ಲಿ ಒಂದು ರಾಜಾಜ್ಞೆಗಳು ಹೊರಡಿರುತ್ತದೆ. ಆ ರಾಜಾಜ್ಞೆ ಏನ್ ಹೇಳ್ತದೆ ಅಂತಂದ್ರೆ ಎಲ್ಲ ಇಸ್ರಾಯೇಲರ ಗಂಡು ಮಕ್ಕಳನ್ನು ಏನ್ ಮಾಡಬೇಕು, ನೀವು ಕೊಂದು ಹಾಕಬೇಕು ಅಂದಾಗ ಈ ತಾಯಿ 3 ತಿಂಗಳು ಆ ಮಗುವನ್ನು ಅಡಗಿಸಿರ್ತಾಳೆ. 3ನೇ ತಿಂಗಳಾದ ನಂತರ ಈ ಮಗುವನ್ನು ಅಡಗಿಸ್ಲಿಕ್ಕೆ ಇರ್ಲಿಕ್ಕೆ ಆಗುವುದಿಲ್ಲ. ಆಕೆ ಏನ್ ಮಾಡ್ತಾಳೆ, ನೈಲ್ ನದಿನಲ್ಲಿ ಒಂದು ಬುಟ್ಟಿಯಿಂದ ಆ ಮಗುವನ್ನು ಹಾಕಿ ಒಳಗೆ ರಾಳಗಳನ್ನು ಹಚ್ಚಿ ಆ ಮಗುವನ್ನು ಏನ್ ಮಾಡ್ತಾಳೆ, ನಾಳೆ ನದಿಯಲ್ಲಿ ಬಿಡುತ್ತಾಳೆ. ಪ್ರಿಯ, ಫೆರೋವನ ಮಗಳು ಅಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಆ ಬುಟ್ಟಿಯನ್ನು ತೆಗೆದಾಗ ಈ ಒಂದು ಸುಂದರವಾದಂತ ಒಂದು ಕೂಸಿತ್ತು ಅಂತ ನೋಡ್ತೇವೆ. ಆಕೆಯ ಆ ಮಗುವಿನ ಅಕ್ಕ ಆ ಮಗುವನ್ನೇ ನೋಡ್ತಾ ಇರ್ತಾಳೆ. ಯಾವಾಗ ಫೆರೋವನ ಮಗಳು ಆ ಮಗುವನ್ನು ನೋಡಿ ಆಕೆ ಮಾತನಾಡ್ತಾ ಇರ್ಬೇಕಾದ್ರೆ ಆಕೆ ಹೇಳ್ತಾಳೆ, ನಾನು ಒಂದು ಇಸ್ರಾಯೇಲರ ಒಂದು ಸ್ತ್ರೀಯನ್ನು ಕರ್ಕೊಂಡು ಬಂದು ಈ ಮಗುವನ್ನು ನೋಡ್ಕೊಳ್ಳೋ ಹಾಗೆ ಹೇಳಿಲ್ಲ ಅಂತಂದಾಗ ಆಕೆ ಹೇಳ್ತಾಳೆ, ನೀನು ಮಾಡು ಅಂತ. ಅವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಪ್ರಿಯರೇ, ಆಕೆ ಏನ್ ಮಾಡ್ತಾಳೆ, ಈ ಮೋಶೆಯ ತಾಯಿಯನ್ನೇ ತೆಗೆದುಕೊಂಡು ಹೋಗಿ ಆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಆಕೆ ಏನ್ ಮಾಡ್ತಾಳೆ, ಆಕೆಗೆ ದಾಸಿಯಾಗಿ ಅಲ್ಲಿ ಕೊಡುತ್ತಾಳೆ. ಪ್ರಿಯ, ಅವಾಗ ದೇವರ ವಾಕ್ಯ ಹೇಳ್ತದೆ, ಫೆರೋವನ ಮಗಳು ಹೇಳ್ತಾಳೆ, ಈ ಮಗುವನ್ನು ನನಗಾಗಿ ನೋಡಿಕೋ, ನಾನು ನಿನಗೆ ಏನ್ ಮಾಡ್ತೇನೆ, ನಿನಗೆ ಬೆಲೆ ಕೊಡುತ್ತೇನೆ. ಮಗು ಬೆಳೆಯಿತು. ಪ್ರಿಯರೇ, ಆತನು ಬೆಳೆದಾಗ ಸತ್ಯವೇದ ಹೇಳ್ತದೆ, ವಿದ್ಯಾನದಲ್ಲಿ ಐಗುಪ್ತ ದೇಶದ ಪ್ರತಿಯೊಂದು ವಿದ್ಯಾಭ್ಯಾಸಗಳೇ ಆತನು ಪ್ರವೀಣನಾದನು, ದೇಹದಲ್ಲಿ ಬಹಳ ಬಲಿಷ್ಠನಾಗಿ ಸುಂದರನಾದನು, ಯುದ್ಧವೀರನಾದನು, ಮಾತುಗಳಲ್ಲಿ ಆತನಿಗೆ ಸೋಲಿಸುವಂತವರು ಯಾರೂ ಇರಲಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಒಂದು ದಿವಸ ತನ್ನ ಜನರನ್ನು ಅಂತ ಆತನು ಗುರುತಿಸಿದಾಗ ಆತನೇನ್ ಮಾಡ್ತಾನೆ, ಒಬ್ಬ ಐಗುಪ್ತ ದೇಶದವನು ಒಬ್ಬ ಇಸ್ರಾಯೇಲನ್ನು ಹೊಡೆಯುವುದನ್ನು ನೋಡಿ ಆತನು ಸಿಟ್ಟುಕೊಂಡು ಆ ಕಡೆ ಈ ಕಡೆ ನೋಡಿ ಆತನನ್ನು ಹೊಡೆದು ಆತನ ಮಣ್ಣಿನಲ್ಲಿ ಮುಚ್ಚಿ ಹಾಕುತ್ತಾನೆ. ಪ್ರಿಯರೇ, ಮುಚ್ಚಿ ಹಾಕಿದಾಗ ಮರನೇ ದಿವಸ ಮತ್ತೆ ಅದೇ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಸತ್ಯವೇದ ಹೀಗೆ ಹೇಳ್ತದೆ, ಇಬ್ರು ಇಸ್ರಾಯೇಲ್ ಜಗಳ ಆಡೋದನ್ನು ನೋಡ್ತಾನೆ. ಆತನ ಬಂದು ಹೇಳ್ತಾನೆ, ಇಬ್ರು ಸಹೋದರರು ಯಾಕೆ ಜಗಳ ಆಡ್ತೀರಿ ಅಂದಾಗ ಅವ್ರು ಹೇಳ್ತಾರೆ, ನಿನ್ನೆ ಹೊಡೆದಾಗ ನನ್ನನ್ನು ಹೊಡೆದು ನೀವು ಮುಚ್ಚಿ ಬಿಡ್ತೀಯೋ ಅಂತ ಹೇಳಿದಾಗ ಆತನಿಗೆ ಗೊತ್ತಾಗಿದೆ ಏನಂತಂದ್ರೆ, ಫೆರೋ ರಾಜನಿಗೆ ಗೊತ್ತಾಗಿದೆ ಇನ್ನು ಆತನನ್ನು ಬಿಡುವುದಿಲ್ಲ ಅಂತ ಹೇಳಿ ಆ ಭಾಗದಿಂದ ವಿದ್ಯಾನರ ದೇಶಕ್ಕೆ ಆತನು ಓಡಿ ಹೋಗ್ತಾನೆ. ಪ್ರಿಯ, ಅಲ್ಲಿ 40 ವರ್ಷ ಯೆತ್ರೋ ಆತನ ಮಾವನ ಕೆಳಗೆ ಕೆಲಸ ಮಾಡ್ತಾನೆ. ಪ್ರಿಯರೇ, 80ನೇ ವರ್ಷದಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ, ಆತನು ದೇವರು ಭೇಟಿ ಕೊಡ್ತಾನೆ. ಪ್ರಿಯರೇ, ಅಲ್ಲಿ ವಿಮೋಚನೆ ಕಾಂಡ 3ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಆತನೇನ್ ಮಾಡ್ತಾನೆ, 80ನೇ ವರ್ಷದಲ್ಲಿ ದೇವರು ಆತನಿಗೆ ಭೇಟಿ ಕೊಡ್ತಾನೆ. ದೇವರು ಆತನಿಗೆ ಭೇಟಿ ಕೊಟ್ಟು ಆತನ ಹೇಳ್ತಾನೆ, ಹೋಗಿ ನನ್ನ ಈ ಜನರನ್ನು ನೀನೇನು ಮಾಡು, ಬಿಡಿಸಿಕೊಂಡು ಬಾ ಅಂತ ಹೇಳಿ ಆತನ ಕರೆಯುವಾಗ ಆತನು ಬಹಳ ಕಾರಣಗಳು ಕೊಡ್ತಾನೆ. 5 ಕಾರಣಗಳನ್ನು ಕೊಡ್ತಾನೆ. ಪ್ರಿಯರೇ, ಅದನ್ನೆಲ್ಲ ನನಗೆ ಹೇಳಲಿಕ್ಕೆ ಸಮಯವಿಲ್ಲ. 5 ಕಾರಣಗಳನ್ನು ಕೊಟ್ಟಾಗ ದೇವರು 5 ಕಾರಣಗಳಿಗೆ ಉತ್ತರ ಕೊಡುತ್ತಾನೆ. ಪ್ರಿಯರೇ, ಕೊನೆಯದಾಗಿ ಆತನ ಒಂದು ದೇವರ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶಕ್ಕೆ ಬರಬೇಕಾದ್ರೆ ಆತನಿಗೆ
80 ವರ್ಷ ಪ್ರಿಯರೇ. 80 ವರ್ಷದಲ್ಲಿ ಬಂದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆತನು 10 ಅದ್ಭುತ ಕಾರ್ಯಗಳನ್ನು ಅಲ್ಲಿ ಮಾಡುತ್ತಾನೆ ಪ್ರಿಯರೇ. ಆ ಒಂದು ಕೋಲಿನಿಂದ 10 ಪ್ರಾಮುಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಇರುವ ದೇವತೆಗಳನ್ನು ಆತನ ಏನ್ ಮಾಡ್ತಾನೆ, ದೇವರು ಅದಕ್ಕೆ ಶಿಕ್ಷೆಗಳನ್ನು ಕೊಡ್ತಾನೆ ಪ್ರಿಯರೇ. ಕಪ್ಪಿಗಳಾಗ್ಲಿ, ಹೇನುಗಳಾಗ್ಲಿ, ನೈಲ್ ನದಿಗಳಾಗಲಿ, ಹೇಲ್ ಸ್ಟೋನ್ಸ್ ಅಂತಂದ್ರೆ ಆನೆಕಲ್ಲುಗಳಾಗಲಿ, ಕತ್ತಲೆ ಆಗಲಿ, ಚೊಚ್ಚಲ ಮಕ್ಕಳಾಗಲಿ, ಇವನ್ನೆಲ್ಲ ದೇವರು ಶಿಕ್ಷಿಸಿಕೊಳ್ತಾ ಬರ್ತಾನೆ ಪ್ರಿಯರೇ. 12ನೇ ಅಧ್ಯಾಯ ಬರಬೇಕಾದ್ರೆ 9 ಉಪದ್ರವಗಳು ಮುಗಿದಿರ್ತದೆ. 10ನೆಯ ಉಪದ್ರವಗಳು ಪ್ರಾರಂಭವಾಗ್ತದೆ. ಆ 10ನೇ ಉಪದ್ರವದಲ್ಲಿ ದೇವರು 11ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಈ ಸಾರಿ ಫೆರೋನು ನಿಮ್ಮನ್ನೇನ್ ಮಾಡ್ತಾನೆ, ಹೊರಗೆ ದಬ್ಬಿ ಹೊರಗೆ ಹಾಕುತ್ತಾನೆ. ಅವಾಗ ದೇವರು ಇಸ್ರಾಯೇಲರಿಗೆ ಒಂದು ಆಜ್ಞೆ ಕೊಡ್ತಾನೆ ಪ್ರಿಯರೇ. ಆ ಆಜ್ಞೆಯು ಬಹಳ ಸುಂದರವಾದಂತ ಒಂದು ಆಜ್ಞೆ. ಏನಂತಂದ್ರೆ, ನೀವು ಪ್ರತಿಯೊಬ್ಬರು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. ಆ ಕುರಿಮರಿಯನ್ನು ದೊಡ್ಡದಾಗಿದ್ದರೆ ನೀವು ಪಕ್ಕದ ಜನರೊಟ್ಟಿಗೆ ನೀವು ಹಂಚಿಕೊಡಬೇಕು. ನೀವು ಆ ಕುರಿಮರಿಗಳನ್ನು ಕಡಿದು ಅದರ ರಕ್ತಗಳನ್ನು 2 ನೀಲು ಕಂಬಿಗಳಿಗೆ ಮೇಲೆಗೆ ನೀವೇನ್ ಮಾಡಬೇಕು, ಅದನ್ನು ಹಚ್ಚಬೇಕು ಎಂಬುದಕ್ಕಾಗಿ ದೇವರು ಆಜ್ಞೆ ಕೊಡ್ತಾರೆ. ಆ ಆಜ್ಞೆಯಲ್ಲಿ ದೇವರು ಹೇಳ್ತಾರೆ, ರಾತ್ರಿ ವೇಳೆಯಲ್ಲಿ, ಈ ಮಧ್ಯರಾತ್ರಿಯಲ್ಲಿ ನಾನು ದಾಟಿ ಹೋಗ್ತೇನೆ. ಆ ದಾಟಿ ಹೋಗಬೇಕಾದ್ರೆ ಯಾರ ಮನೆಯಲ್ಲಿ ರಕ್ತ ಕಾಣುವುದಿಲ್ಲವೋ ಅವರನ್ನು ನಾನು ಶಿಕ್ಷಿಸುತ್ತೇನೆ. ಅಲ್ಲಿ ಮರಣವಿರ್ತದೆ, ಚೊಚ್ಚಲ ಮಗನು ಸತ್ತು ಹೋಗುತ್ತಾನೆ. And you know what is the beauty of this? ಇದರ ಸೌಂದರ್ಯತೆ ಏನು ಗೊತ್ತೇ? ನಾನು ಬೈಬಲ್ ಓದ್ತಾ ಇರಬೇಕಾದ್ರೆ ಇದು ಬರೀ ಇಸ್ರಾಯೇಲರಿಗೆ ಮಾತ್ರ ಸೀಮಿತರಾಗಲಿಲ್ಲ ಪ್ರಿಯರೇ. ಇದು ಏನಾಗಿತ್ತು ಪ್ರಿಯರೇ, ಇಡೀ ದೇಶಕ್ಕೆ ಒಂದು ಸೀಮಿತವಾಗಿತ್ತು ಪ್ರಿಯರೇ. ಇಡೀ ದೇಶವನ್ನು ನಂಬಬಹುದಾಗಿತ್ತು. ಫೆರೋನು ಮತ್ತು ಆತನ ಕುಟುಂಬದವರು ನಂಬಬಹುದಾಗಿತ್ತು ಪ್ರಿಯರೇ. ಅದು ನಂಬಲಿಲ್ಲವೇ. ನಂಬಲಾರದವರ ಜೀವಿತದಲ್ಲಿ ಏನಾಗಿತ್ತು ಪ್ರಿಯರೇ, ಅಲ್ಲಿ ಮರಣವಿತ್ತು ಅಂತ ಹೇಳಿ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಇವತ್ತು ಸಹ ಯಾವಾಗ ನಾನು ದೇವರನ್ನು ನಂಬುವುದಿಲ್ಲವೋ ಮರಣವು ಏನಾಗಿದೆ ಪ್ರಿಯರೇ, ಎಲ್ಲೋ ಒಂದು ಕಡೆ ನಮ್ಮ ಜೀವಿತದಲ್ಲಿ ಒಳಗೆ ಬರಲಿಕ್ಕೆ ಪ್ರಾರಂಭವಾಗ್ತದೆ ಪ್ರಿಯರೇ. ಅವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅವರ ಕುರಿಮರಿಯನ್ನು ಕಡಿದು ರಕ್ತ ಹಚ್ಚುವಾಗ ಅವತ್ತಿನ ದಿವಸದಲ್ಲಿ ಇಡೀ ಐಗುಪ್ತ ದೇಶದಲ್ಲಿ ಅಳ್ತಾ ಇರಬೇಕಾದ್ರೆ ಇಸ್ರಾಯೇಲರಲ್ಲಿ ಯಾವ ಗೋಳಾಟವೂ ಇರಲಿಲ್ಲ, ನಾಯಿಯೂ ಸಹ ಓದರಲಿಲ್ಲ ಎಂಬುದಕ್ಕಾಗಿ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಇವೆಲ್ಲ ಪ್ರಾರಂಭವಾಗಿದ್ದು ಒಂದು ಪ್ರಾಮುಖ್ಯವಾದ ಸತ್ಯಾಂಶದಿಂದ, ಅದು ರಕ್ತದಿಂದಲೇ ಪ್ರಿಯರೇ, ಅದು ರಕ್ತದಿಂದಲೇ. ಅಂಡ್ ಯು ನೋ, ಇವತ್ತು ನಾವು ಕಲಿತಾ ಇರಬೇಕಾದ್ರೆ ಸ್ವಲ್ಪ ಸಂಗತಿಗಳು ಮಾತ್ರ ನಾನು ಫಸ್ಟ್ ಸರ್ವಿಸ್ ನಲ್ಲಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ವಾಟ್ ಡಸ್ ದ ಬ್ಲಡ್ ಆಫ್ ಜೀಸಸ್ ಡೂ, ಆರ್ ವಾಟ್ ಈಸ್ ದ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್? ಯೇಸು ಸ್ವಾಮಿಯ ರಕ್ತದಲ್ಲಿ ಇರುವಂತ ಸಾಮರ್ಥ್ಯ ಆದರೂ ಏನು ಪ್ರಿಯರೇ? ಈ ಯೇಸು ಸ್ವಾಮಿಯ ರಕ್ತವು, ಈ ಕುರಿಮರಿ ರಕ್ತವು ಏನು ಮಾಡಿತು ಎಂಬುದಕ್ಕಾಗಿ ನಾನು ಸ್ವಲ್ಪ ಪ್ರಾಮುಖ್ಯವಾದ ವಿಷಯಗಳು ಮಾತ್ರ ನಿಮಗೆ ಗಮನಕ್ಕೆ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಓಕೆ, ಇದನ್ನ ನೀವು ನೆನಪಿಟ್ಟುಕೊಳ್ಳ್ರಿ. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯಾಂಶಗಳಿದೆ. ನಾನು ಸ್ವಲ್ಪ ಸಂಗತಿಗಳು ಮಾತ್ರ ನಿಮಗೆ ನಾನು ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಓಕೆ, now what is the power in the blood of Jesus? ಯೇಸು ಸ್ವಾಮಿಯ ರಕ್ತದಲ್ಲಿ ಇರುವಂತ ಸಾಮರ್ಥ್ಯ ಏನು ಪ್ರಿಯರೇ? ಬೈಬಲ್ ಅಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ಅವರು ಕುರಿಮರಿಯ ರಕ್ತದಿಂದಲೂ ಅವರ ಬಾಯಿ ಮಾತುಗಳಿಂದಲೂ, ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ ಸಾಕ್ಷಿಗಳಿಂದಲೂ ಆತನನ್ನು ಜಯಿಸಿದರು. ಹಂಗಂತಂದ್ರೆ ಅವ್ರೇನು ಮಾಡಿದರು ಪ್ರಿಯರೇ, ಸೈತಾನನನ್ನು ರಕ್ತದಿಂದಲೂ, ಕುರಿಮರಿಯ ರಕ್ತ, ಯೇಸು ಸ್ವಾಮಿಯ ರಕ್ತದಿಂದಲೂ, ಅವರು ಹೇಳುವಂತ ಸಾಕ್ಷಿಗಳಿಂದಲೂ ಜಯಿಸಿದರು. ಒಂದು ಕೊನೆ ಭಾಗದಲ್ಲಿ ಹೀಗೆ ಹೇಳ್ತದೆ, ಅವರ ಜೀವನಗಳು ಬಹಳ ಪ್ರಾಮುಖ್ಯವಾಗಿ ಎನಿಸಿಕೊಳ್ಳಲಿಲ್ಲ. ಯಾಕೆಂತಂದ್ರೆ ಅವರು ಮರಣಕ್ಕೂ ಸಹ ಸಿದ್ಧರಾಗಿದ್ದರು ಎಂಬುದಕ್ಕಾಗಿ ದೇವರ ವಾಕ್ಯ ನಾವು ಓದುತ್ತೇವೆ ಪ್ರಿಯರೇ. ಯೇಸು ಸ್ವಾಮಿಯ ರಕ್ತವು ನನ್ನ ನಿನ್ನ ಜೀವಿತದಲ್ಲಿ ಏನು ಮಾಡುತ್ತದೆ ಪ್ರಿಯರೇ? ವಾಟ್ ಡಸ್ ದ ಬ್ಲಡ್ ಆಫ್ ಜೀಸಸ್ ಡೂ in your life and in my life? And what is the very important thing about the blood of Jesus? ಯೇಸು ಸ್ವಾಮಿಯ ರಕ್ತದ ಆ ಪ್ರಾಮುಖ್ಯತೆ ಯಾವುದು ಏನು ಪ್ರಿಯರೇ? ಲೆಟ್ ಮಿ ಗಿವ್ ಯು ಫ್ಯೂ ಥಿಂಗ್ಸ್. ನಾನು ಸ್ವಲ್ಪ ಸಂಗತಿಗಳು ನಾನೇನ್ ಮಾಡ್ತೇನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಫಸ್ಟ್ ಒನ್, ಮೊದಲನೇ, the blood of Jesus gives us a new beginning. ಯೇಸು ಸ್ವಾಮಿಯ ರಕ್ತವು ನಮಗೆ ಹೊಸ ಪ್ರಾರಂಭವನ್ನು ಕೊಡುವಂತದ್ದಾಗಿದೆ ಪ್ರಿಯರೇ. ಯೇಸು ಸ್ವಾಮಿಯ ರಕ್ತವು ನಮಗೆ ಹೊಸ ಪ್ರಾರಂಭವು ಕೊಡುವಂಥದ್ದು ಅದಾಗಿದೆ ಪ್ರಿಯರೇ. 12ನೇ ಅಧ್ಯಾಯ 2ನೇ ವಚನ ದಯಮಾಡಿ ನನಗಾಗಿ ಓದಿಕೊಳ್ಳ್ರಿ ಪ್ರಿಯರೇ. 12ನೇ ಅಧ್ಯಾಯ 2ನೇ ವಚನ ಪ್ರಿಯರೇ, ವೇಗವಾಗಿ ಓದಿಕೊಳ್ಳ್ರಿ. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದ್ದೇನೆಂದರೆ,
ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ ಈ ಕನ್ನಡ ಭಾಷೆಯಲ್ಲಿ ಇದು ಪದ ಇದೆಯೋ ಗೊತ್ತಿಲ್ರಿ. 2ನೇ ವಚನದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಹೀಗೆ ಹೇಳ್ತದೆ, ದಿಸ್ ಮಂತ್ ಇಸ್ ಟು ಬಿ ಫಾರ್ ಯು ದ ಫಸ್ಟ್ ಮಂತ್ ಆಫ್ ಯುವರ್ ಇಯರ್. 1ನೇ ವಚನ ಆದಿ ಮಾಸ ಅಂತ ಓದಿಕೊಳ್ಳಿ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಸತ್ಯವೇದ ಏನ್ ಹೇಳ್ತಿದೆ ಗೊತ್ತ್ರಿ? ಎಲ್ಲಾ ವರ್ಷಗಳಲ್ಲಿ ಇದು ನಿಮಗೆ ಆದಿ ಮಾಸವಾಗಿರಬೇಕು, ಇದು ನಿಮಗೆ ಏನಾಗಿರಬೇಕು? ಪ್ರಥಮವಾದಂತ ಮಾಸವಾಗಿರಬೇಕು. ಈಗ ಇದನ್ನು ಮರ್ತು ಬಿಡಬೇಡ್ರಿ. The blood of Jesus gives us a new beginning. ಯೇಸು ಸ್ವಾಮಿಯ ರಕ್ತವು ಏನಾಗಿದೆ ಪ್ರಿಯರೇ? ನಮಗೆ ಹೊಸ ಪ್ರಾರಂಭವು ನಮಗೆ ಕೊಡುತ್ತದೆ ಪ್ರಿಯರೇ. ಈಗ ಈ ವಚನಗಳಲ್ಲಿ ಪ್ರಕಾರ ನಾವು ಓದುವಾಗ ಇಸ್ರಾಯೇಲರು ಏನು ಮಾಡಿದ್ರು ಅಂತಂದ್ರೆ ಐಗುಪ್ತ ದೇಶದ ಒಂದು ಕ್ಯಾಲೆಂಡರ್ಗಳನ್ನು ಅವರು ಹಿಂಬಾಲಿಸುತ್ತಾ ಇದ್ರು. ಮರ್ತು ಬಿಡಬೇಡ್ರಿ, ಅವ್ರು ಏನಾಗಿದ್ರು ಪ್ರಿಯರೇ? ಐಗುಪ್ತ ದೇಶದ ಒಂದು ಕ್ಯಾಲೆಂಡರ್ಗಳನ್ನು ಅವರು ಹಿಂಬಾಲಿಸುತ್ತಾ ಇದ್ದರು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ದೇವರು 2ನೇ ವಚನದಲ್ಲಿ ಹೇಳಿದಂತ ಸಂಗತಿ ಏನಂತಂದ್ರೆ, ಈ ತಿಂಗಳು ಈ ದಿವಸದಿಂದ ನಿಮಗೆ ಪ್ರಥಮವಾದಂತ ಮಾಸವಾಗಿರಬೇಕು ಅನ್ನಬೇಕಾದ್ರೆ ಅದರ್ಥವೇನಂತಂದ್ರೆ ಹಿಂದಿನ ತಿಂಗಳುಗಳೆಲ್ಲ ಐಗುಪ್ತ ದೇಶದ ಆ ಕ್ಯಾಲೆಂಡರ್ ಪ್ರಕಾರ ಅದು ನಡೀತಾ ಇತ್ತು ಅಂತ ಅರ್ಥವೇ. ಈಗ ದೇವರು ಹೇಳ್ತಿದ್ದಾನೆ, ಇನ್ನ ಮೇಲೆ ಆ ಲೋಕದ ಆ ಕ್ಯಾಲೆಂಡರ್ಗಳ ಪ್ರಕಾರ ನಾವು ನಡೆಯುವುದಿಲ್ಲ, ನಾನು ಕೊಡುವಂತ ಈ ಕ್ಯಾಲೆಂಡರ್ ಪ್ರಕಾರ ನೀವೇನ್ ಮಾಡ್ತೀರಿ? ನೀವು ನಡೆಯುತ್ತೀರಿ. ಈಗ ಪ್ರಿಯರೇ, ಈ ಕ್ಯಾಲೆಂಡರ್ ಯಾವಾಗ ಬಂತು ಗೊತ್ತ್ರಿ? ಯಾವಾಗ ಕುರಿಮರಿಯ ರಕ್ತವು ಅಲ್ಲೇನಾಯ್ತು ಪ್ರಿಯರೇ ಬಾಗಿಲ ಮೇಲೆ ಹಚ್ಚಲ್ಪಟ್ಟಿತ್ತು, ಆವಾಗ ಈ ಕ್ಯಾಲೆಂಡರ್ಗಳು ಪ್ರಾರಂಭವಾದವು ಪ್ರಿಯರೇ. ಈಗ ನನ್ನ ಗಮನಿಸಿ ಪ್ರಿಯರೇ, ಯೇಸು ಸ್ವಾಮಿಯ ರಕ್ತವು ನಿನಗೆ ಹೊಸ ಪ್ರಾರಂಭವು ಕೊಡುತ್ತದೆ ಪ್ರಿಯರೇ. ಹಿಂದಿನ ದಿವಸದಲ್ಲಿ ನಿನ್ನ ಜೀವಿತವು ಏನಾಗಿತ್ತೋ ಅದನ್ನು ಏನು ಮಾಡುವುದಿಲ್ಲ, ವಿಚಾರ ಮಾಡುವುದಿಲ್ಲ. ಹಿಂದಿನ ದಿವಸದಲ್ಲಿ ನೀನು ಎಷ್ಟು ಶ್ರೇಷ್ಠನಾಗಿದ್ದೀಯೋ, ಯಾವ ಸ್ಥಾನಮಾನವಿದ್ಯೋ, ಯಾವ ತರವಾದ ಪಾಪಿಯಾಗಿದೆಯೋ, ಆ ಘೋರವಾದಂತ ಪಾಪದಲ್ಲಿ ಬಿದ್ದಿದೆಯೋ, ನೀನು ಘೋರವಾದ ಪಾಪಿಯಾಗಿದೆಯೋ ಅದನ್ನ ಆಲೋಚನೆ ಮಾಡುವುದಿಲ್ಲ ಪ್ರಿಯರೇ. ದೇವರ ವಾಕ್ಯ ಈಗ ಹೇಳ್ತದೆ ಪ್ರಿಯರೇ, ಸತ್ಯವೇದ ಈಗ ಹೇಳ್ತದೆ, ಇದು ನಿನ್ನ ಪ್ರಾರಂಭದ ಒಂದು ಮಾಸವಾಗಿರಬೇಕು. ಹಾಗಂತಂದ್ರೆ ಇದು ನಿನ್ನ ಪ್ರಥಮವಾದಂತ ಒಂದು ಮಾಸವಾಗಿರ್ಬೇಕ್ರಿ. ಇದು ಯೇಸು ಸ್ವಾಮಿಯ ರಕ್ತವು ನಿನಗೆ ಹೊಸ ಪ್ರಾರಂಭವು ನಿನ್ನ ಜೀವಿತದಲ್ಲಿ ಅದು ಕೊಡುವಂತದ್ದಾಗಿದೆ ಪ್ರಿಯರೇ. ನಮ್ಮ ಸತ್ಯವೇದಗಳಲ್ಲಿ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ನೂತನವಾದ ಸೃಷ್ಟಿಯಾಗಿದ್ದಾರೆ, ಈಗೋ ಹಳೆಯ ಸಂಗತಿಗಳು ಎಲ್ಲ ಗತಿಸಿ ಹೋಯಿತು, ಎಲ್ಲಾ ಸಂಗತಿಗಳು ಹೊಸದಾದವು ಅಂತ ಹೇಳಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ. ಅದರ್ಥವೇನಂತಂದ್ರೆ ಪ್ರಿಯರೇ, ನನ್ನ ಹಿಂದಿನ ಸಂಗತಿಗಳೆಲ್ಲ ಈಗ ಏನಾಗಿದೆ ಪ್ರಿಯರೇ? ಅದನ್ನೆಲ್ಲ ಅಳಿಸಲ್ಪಟ್ಟಿದೆ. ದೇವರು ನನಗೇನ್ ಮಾಡಿದ್ದಾನೆ? ಆ ಹೊಸ ಪ್ರಾರಂಭವನ್ನು ಆತನು ಕೊಟ್ಟಿದ್ದಾನೆ ಪ್ರಿಯರೇ. ನನ್ನ ಜೀವಿತದಲ್ಲಿ ಆ ಹೊಸ ಪ್ರಾರಂಭಗಳನ್ನು ನಾನು ಯಾವ ಕ್ಷಣವೇ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದೆಯೋ, ಯಾವ ಕ್ಷಣವೇ ಯೇಸು ಸ್ವಾಮಿಯ ರಕ್ತವು ನನ್ನನ್ನು ತೊಳೆಯುತ್ತೋ ಪ್ರಿಯರೇ, ನನ್ನ ಜೀವಿತದಲ್ಲಿ ಆ ಹೊಸ ಪ್ರಾರಂಭಗಳು ನಿನ್ನ ಜೀವಿತದಲ್ಲಿ ಪ್ರಾರಂಭವಾದವು ಪ್ರಿಯರೇ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಆ ಹೊಸ ದಿವಸ ಪ್ರಾರಂಭವಾದಂತ ಆ ದಿವಸಗಳು ನಿನಗೆ ನೆನಪಿದೆಯೋ ಪ್ರಿಯರೇ? ನಿನ್ನ ರಕ್ಷಣೆಯ ದಿವಸಗಳು ನಿನಗೆ ನೆನಪಿದೆಯೋ? ನಾನು ಯೇಸು ಸ್ವಾಮಿ ನಂಬಿದ ದಿವಸದಿಂದಲೇ ನನ್ನ ಜೀವಿತ ಏನಾಯಿತು ಪ್ರಿಯರೇ? ಈ ಲೋಕದ ತತ್ವದ ಪ್ರಕಾರ ನಡೆಯೋದಿಲ್ಲ, ಅದೇನಾಗಿದೆ ಪ್ರಿಯರೇ? ದೇವರ ಆ ತತ್ವದ ಪ್ರಕಾರ ಅದು ನಡೆಯುವಂತದ್ದಾಗಿದೆ ಪ್ರಿಯರೇ. ದೇವರು ನನಗೇನ್ ಮಾಡಿದ್ದಾನೆ? ಆ ಹೊಸ ಪ್ರಾರಂಭವನ್ನು ನಿನಗಾಗಿ ನನಗಾಗಿ ಆತನು ಕೊಟ್ಟಿದ್ದಾನೆ. ಅದು ಕುರಿಮರಿಯ ರಕ್ತದ ನಿಮಿತ್ತವಾಗಲೇ ಅದು ಸಾಧ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ, ಆತನ ಏನ್ ಮಾಡಿದ? ನಮಗೆ ಹೊಸ ಪ್ರಾರಂಭವನ್ನು ಕೊಟ್ಟನು ಅಂತೇಳಿ. ಸೆಕೆಂಡ್ ಒನ್, ಎರಡನೇದು ಪ್ರಿಯರೇ, and this is also very important. ಯೇಸು ಸ್ವಾಮಿಯ ರಕ್ತವು ನನ್ನ ಜೀವಿತದಲ್ಲಿ ವ್ಯತ್ಯಾಸಗಳು ತಂದಿತು ಪ್ರಿಯರೇ. ಎರಡನೆಯ ಪ್ರಾಮುಖ್ಯವಾದ ಸಂಗತಿ ಏನಂತಂದ್ರೆ, ಆ ಯೇಸು ಸ್ವಾಮಿಯ ರಕ್ತವು ನನ್ನ ಜೀವಿತದಲ್ಲಿ ವ್ಯತ್ಯಾಸವು ತಂದಿತು ಪ್ರಿಯರೇ. ದಯಮಾಡಿ 11ನೇ ಅಧ್ಯಾಯ, ವಿಮೋಚನೆ ಕಾಂಡ 11ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳ್ರಿ ಪ್ರಿಯರೇ.
ಆದರೆ ಐಗುಪ್ತರು ಇಸ್ರಾಯೇಲರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಇದು ವಚನ ಬಹಳ ಚಂದ ಇದ್ದಾರೆ. But among the Israelites not a dog will bark at any man or animal. Then you will know that the Lord makes a difference between Egypt and Israel. ಈಗ ಈ ವಚನ ನನಗೆ ಯಾಕೆ ನಗುತ್ತಂತ ಗೊತ್ತೇ, ಇಲ್ಲಿ ದೇವರೇನು ಹೇಳ್ತಿದ್ದಾನೆ, ನಾಯಿಯು ಇಸ್ರಾಯೇಲರಿಗೆ ಬೊಗಳುವುದಿಲ್ಲ. ಇದೇ ಆಶ್ಚರ್ಯದ ಸಂಗತಿ. ನನಗೆ ಬಹಳ ಆಶ್ಚರ್ಯವಾದ. ಇನ್ನೊಂದು ಸಾರಿ ಓದಿಕೊಳ್ಳೋಣ, ದಯಮಾಡಿ ಇನ್ನೊಂದು ಸಾರಿ ಓದಿಕೊಳ್ಳೋಣ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯು ಯಾದರೂ ಬೊಗಳುವುದಿಲ್ಲ. ಈಗ ಅರ್ಥ ಆಯ್ತ್ರಿ? ಒಂದು ನಾಯಿಯಾದರೂ ಏನಾಗುವುದಿಲ್ಲ, ಬೊಗಳುವುದಿಲ್ಲ. ಯಾವಾಗಾರ ಪ್ರಶ್ನೆ ಕೇಳಿದ್ದೀರಿ ಯಾಕೆ ಅಂತ ಹೇಳಿ? ಯಾವಾಗಾರ ಪ್ರಶ್ನೆ ಕೇಳಿದ್ದೀರಿ? ಈಗ ನಾವು ದೇಶ ಡಬಲ್ ಮಿರಕಲ್, ಇಲ್ಲಿ ಒಂದು ದೊಡ್ಡವಾದಂತ ಅದ್ಭುತವಿದ್ದಾರೆ. ನಾ ಹೇಳ್ತೀನಿ, ಲಕ್ಷ್ಯ ಕೊಡಿ. ಯೂಶ್ವಲಿ ಏನಾಗ್ತದೆ, ಆಕ್ಚುಲಿ ಇಂಗ್ಲಿಷ್ ಬೊಗಳುವುದಿಲ್ಲ ಅಂತೇಳಿ ಕನ್ನಡ ಭಾಷೆದಲ್ಲಿ ಹೇಳ್ತಾರೆ, ಇಂಗ್ಲಿಷ್ ಭಾಷೆದಲ್ಲಿ ಇನ್ನೊಂದು ಕಡೆ ಹೌಲಿಂಗ್ ಅಂತ ಹೇಳ್ತಾರೆ. ಹೌಲಿಂಗ್ ಅಂತಂದ್ರೆ ಅಳುವುದಿಲ್ಲ ಅಂತ ಹೇಳಿ. ಯಾವಾಗಾದ್ರೂ ಗಮನಿಸ್ರಿ, ಯಾರು ಸತ್ತ ಮೇಲೆ ಆ ಸತ್ತಿದ್ದ ಭಾಗದಲ್ಲಿ ಯಾವಾಗಲೂ ಜನ ನಾಯಿ ಅಳ್ತಿದ್ದಲ್ಲ, ಅವಾಗ ಏನ್ ಹೇಳ್ತಾರೆ ಗೊತ್ತ್ರಿ? ಯಾಕೆ ಇದು ಅಳಾಗತ್ತಿದ್ದ ಕಲ್ತನ್ನು ಹೊಡಿತಾರೆ. ವಿಚಾರ ಮಾಡಿದ್ರೆ ಯಾಕೆ ಅಂತೇಳಿ, ಓ ಯಾರು ಸಾಯ್ತಾರೆ ಅದಕ್ಕಾಗಿ ಅದೇನ್ ಮಾಡ್ತದೆ, ಅಳುತ್ತದೆ ಅಂತ ಹೇಳಿ. ನನಗೆ ಆಕ್ಚುಲಿ ಅದರ ಒಂದು ನಿಜವಾಗಿ ಯಾಕೆ ಅಂತ ಹೇಳಿ ನನಗೆ ಪ್ರಶ್ನೆ ಇಲ್ಲ. ಆದ್ರೆ ನನ್ನ ಪ್ರಕಾರ ಇಲ್ಲಿ ಏನಾಗಿದೆ ಗೊತ್ತ್ರಿ, ಯಾವಾಗ ಚೊಚ್ಚಲ ಮಕ್ಕಳು ಸತ್ತರೋ ಐಗುಪ್ತ ದೇಶದಲ್ಲಿ ಈ ನಾಯಿಗಳು ಗೊಳು ಅಂತ ಅಳ್ತಾ ಇದ್ದಿಲ್ಲ. ನೀವು ಇದು ದೊಡ್ಡವ್ರು ಹಿರಿಯರಿದ್ದಾರೆ, ಅವ್ರು ಕೇಳ್ರಿ, ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ, ರಾತ್ರಿ ಯಾವಾಗಾದ್ರೂ ನಾಯಿಗಳು ಅಂತ ಅಳಬೇಕಾದ್ರೆ ಕಲ್ಲು ಹೊಡೆದು ಓಡಿಸ್ತಾರೆ. ಯಾವಾಗ ಕೇಳಿದ್ರಿ ಎದಕ್ಕೆ ಓಡಿಸ್ತೀರಿ ಅಂತ ಹೇಳಿ ಅವ್ರು ಕೇಳಿದಾಗ ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ, ಅದೇನಾಗ್ತದೆ, ಅಲ್ಲಿ ಎಲ್ಲೋ ಒಂದು ಕಡೆ ಮರಣ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ಮರಣವಾಗಿದೆ, ಅದಕ್ಕಾಗಿ ಇವೇನಾಗ್ತವೆ, ಆ ಮರಣವನ್ನು ಅವು ಗುರುತಿಸಿ ಅವೇನ್ ಮಾಡ್ತವೆ, ಗಟ್ಟಿಯಾಗಿ ಅಳುತ್ತವೆ ಎಂಬುದಕ್ಕಾಗಿ ಅವರು ಹೇಳುತ್ತಾರೆ. ಪ್ರಿಯರೇ, ಈಗ ದೇವರೇನ್ ಹೇಳ್ತಾರೆ ಗೊತ್ತ್ರಿ, ಐಗುಪ್ತ ದೇಶದಲ್ಲಿ ಚೊಚ್ಚಲ ಮಕ್ಕಳು ಸಾಯ್ತಾ ಇರಬೇಕಾದ್ರೆ ನಾಯಿಗಳು ಅಳುತ್ತವೆ. ದಟ್ ಈಸ್ ದ ಸೈನ್ ದಟ್ ಐ ಹ್ಯಾವ್ ಡಿಸ್ಟ್ರಾಯ್ಡ್ ದ ಫಸ್ಟ್ ಬಾರ್ನ್ ಆಫ್ ಈಜಿಪ್ಟ್. ಆತನ ಏನ್ ಮಾಡ್ತಾನೆ, ಇದೊಂದು ಚಿಹ್ನೆಯಾಗಿ ತೋರಿಸುತ್ತೇನೆ. ಎಲ್ಲಾ ಚೊಚ್ಚಲ ಮಕ್ಕಳನ್ನು, ಅರಸನಿಂದ ಹಿಡಿದುಕೊಂಡು ದಾಸರ ಮಕ್ಕಳನ್ನು, ಪ್ರಾಣಿಗಳ ಮಕ್ಕಳನ್ನು ನಾನು ಏನಾಗಿದ್ದೇನೆ, ಕೊಂದು ಹಾಕಿದ್ದೇನೆ ಎಂಬುದಕ್ಕಾಗಿ ನಾಯಿ ಅಳುವುದೇ ಒಂದು ಚಿಹ್ನೆಯಾಗಿರ್ತದೆ. ಇದು ಒಂದು ಭಾಗ. ಅದು ಇನ್ನೊಂದು ಭಾಗ ಹೇಳ್ತೇನೆ. ಬೈಬಲಲ್ಲಿ ಏನ್ ಹೇಳ್ತಿದೆ ಗೊತ್ತ್ರಿ, ಐಗುಪ್ತ ದೇಶದವರು ಈ ನಾಯಿಗಳನ್ನು ಸಾಕ್ತಾ ಇದ್ದಾರೆ. ಮರ್ತ್ಬಿಡ್ಬೇಡ, ದೇವರು ಹೇಳ್ತಾನೆ ಈ ನಾಯಿಗಳ ವ್ಯತ್ಯಾಸ ತೋರಿಸ್ತದೆ ಅಂತ ಹೇಳ್ಬೇಕು. ಐಗುಪ್ತ ದೇಶದವರು ಈ ನಾಯಿಗಳನ್ನು ಒಂದು ಪ್ರದೇಶದಲ್ಲಿ ಇಟ್ಟು ಸಾಕುತ್ತಾ ಇದ್ದರು. ಈ ನಾಯಿಗಳಿಗೆ ಅವರು ದೇವರು ಅಂತ ಹೇಳಿ ಕರೆದು ಪರಿಶುದ್ಧವಾದ ಅವರ ದೇವರಿಗೆ ಅರ್ಪಿಸಿದಂತ ರೊಟ್ಟಿಗಳು ಇದಕ್ಕೆ ಕೊಡ್ತಾ ಇದ್ರು. ನಾನು ಇನ್ನೇನೆ ದಿವಸ ಇದನ್ನು ನಾನು ಗಮನಿಸ್ತಾ ಇದ್ದೆ, ಯಾಕೆ ದೇವರು ನಾಯಿಯನ್ನು ತೋರಿಸಿ ವ್ಯತ್ಯಾಸವನ್ನು ತೋರಿಸುತ್ತಾನೆ ಎಂಬುದಕ್ಕಾಗಿ ನಾನು ಓದ್ತಾ ಇರಬೇಕಾದ್ರೆ ಅಲ್ಲಿ ದೇವರೇನು ಹೇಳ್ತಾನೆ ಗೊತ್ತ್ರಿ, ಇವ್ರ ಕಡೆ ಒಂದು ಊರಿತ್ತು ಪ್ರಿಯರೇ, ಆ ಊರಿನಲ್ಲಿ ಈ ನಾಯಿಗಳನ್ನು ಸಾಕ್ತಾ ಇದ್ದರು. ಈ ನಾಯಿಗಳನ್ನು ಸಾಕಿ ಅವ್ರೇನ್ ಮಾಡ್ತಾ ಇದ್ರು ಗೊತ್ತ್ರಿ, ಅವರ ದೇವರಿಗೆ ಅದು ದೇವರಂತೆ ಪೂಜೆ ಮಾಡ್ತಾ ಇದ್ದರು. ಪರಿಶುದ್ಧವಾದಂತ ಅವರು ದೇವರಿಗೆ ಅರ್ಪಿಸಿದಂತ ರೊಟ್ಟಿಗಳನ್ನು ತೆಗೆದು ಇದಕ್ಕೆ ಕೊಡ್ತಾ ಇದ್ದರು, ಅದನ್ನು ತಿನ್ನಿಸುತ್ತಾ ಇದ್ದರು. ಈಗ ಯಾವುದನ್ನು ದೇವರು ಅಂತ ಹೇಳಿ ಅವರು ಆರಾಧನೆ ಮಾಡ್ತಾ ಇದ್ದರೋ, ಯಾವಾಗ ಚೊಚ್ಚಲ ಮಕ್ಕಳು ಸತ್ತರೋ ಅವರು ದೇವರು ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಥ ಆಯ್ತು ನಾ ಏನ್ ಹೇಳ್ತಾ ಇದ್ದೇನೆ? ಯಾವಾಗ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳು ಸತ್ತರೋ ಅವೇನ್ ಮಾಡ, ಅದರ್ಥ ಇದು ಗೊತ್ತ್ರಿ, ನಾಯಿಗಳು ಅಳ್ತಾ ಇರಬೇಕಾದ್ರೆ ಅವರು ದೇವರುಗಳು ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಬೈಬಲ್ನಲ್ಲಿ ಹೀಗೆ ಹೇಳ್ತದೆ ರೀ, ಇಸ್ರಾಯೇಲ್ ಗೋಷೇನ್ ಎಂಬ ಪ್ರಾಂತದಲ್ಲಿ ಒಂದು ನಾಯಿಯೂ ಸಹ ಒದರಲಿಲ್ಲ. ಇನ್ನೊಂದು ಮಾತ್ರ ಅಳಲಿಲ್ಲ, ಪ್ರಾಣಿಗಾಗಲಿ ಮನುಷ್ಯನ ನೋಡಿ ಅಳಲಿಲ್ಲ ಅಂತ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಎದಕ್ಕೆ ಗೊತ್ತಿಲ್ಲ, ಸಿಂಪಲ್ ಆಗಿ
ಗಮನಿಸುವಾಗ ಎಲ್ಲಿ ರಕ್ತವಿದೆಯೋ ಅಲ್ಲಿ ಜೀವವಿದೆ, ಎಲ್ಲಿ ರಕ್ತವಿಲ್ಲವೋ ಅಲ್ಲಿ ಮರಣವಿದೆ ಪ್ರಿಯರೇ. ಸೊ ದೇವರೇನ್ ಮಾಡಿದ ಗೊತ್ತ್ರಿ, ಒಂದು ವ್ಯತ್ಯಾಸವನ್ನು ದೇವರು ತೋರಿಸಿದ. ಏನ್ ವ್ಯತ್ಯಾಸ ತೋರಿಸಿದ ಗೊತ್ತ್ರಿ, ಎಲ್ಲಿ ಕುರಿಮರಿಯ ರಕ್ತ ಹಚ್ಚಲ್ಪಟ್ಟಿತ್ತು ಅಲ್ಲಿ ಜೀವ ಇತ್ತು, ಯಾವ ನಾಯಿ ಓದರ್ಲಿಕ್ಕೆ ಆತನಿಗೆ ಅನುಮತಿ ಇರಲಿಲ್ಲ ಪ್ರಿಯರೇ. ಆದರೆ ಎಲ್ಲಿ ರಕ್ತವಿರಲಿಲ್ಲವೋ, ಎಲ್ಲಿ ಮರಣವಿತ್ತೋ ಅಲ್ಲಿ ಅಲ್ಲಿ ರಕ್ತವಿರಲಿಲ್ಲ ಅಲ್ಲಿ ಮರಣವಿತ್ತು ಪ್ರಿಯರೇ. ನಾಯಿಗಳು ಅಳಲಿಕ್ಕೆ ಪ್ರಾರಂಭ ಮಾಡಿದವು. ಅವೇನು ಹೇಳಿದ್ರು ಗೊತ್ತ್ರಿ, ಇಸ್ರಾಯೇಲರ ದೇವರು ನಿಜವಾಗಿ ಶ್ರೇಷ್ಠವಾದಂತ ದೇವರಾಗಿದ್ದಾನೆ. ಆತನೇನ್ ಮಾಡಿದ್ದಾನೆ, ವ್ಯತ್ಯಾಸವನ್ನು ತೋರಿಸಿದ್ದಾನೆ ಪ್ರಿಯರೇ. ನೆನಪಿಟ್ಟುಕೊಳ್ಳ್ರಿ, ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟವರು, ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಡಲಾರದವರಲ್ಲಿ ಬಹಳ ವ್ಯತ್ಯಾಸಗಳಿದೆ ಪ್ರಿಯರೇ. ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟವರು ನಿಜವಾಗಿ ಅವರ ಜೀವಿತದಲ್ಲಿ ಜೀವವಿದೆ. ಯಾರು ತೊಳೆಯಲ್ಪಡಲಿಲ್ಲವೋ ಅವರ ಜೀವಿತದಲ್ಲಿ ಆ ಮರಣವಿದೆ ಪ್ರಿಯರೇ. ಆ ಮರಣವು ಅವರನ್ನು ಏನ್ ಮಾಡ್ತಾ ಇದೆ, ಅವರನ್ನು ಹಿಂಬಾಲಿಸುವಂತದ್ದಾಗಿದೆ ಪ್ರಿಯರೇ. Let me take you to the third one. ಮೂರನೆಯ ಪ್ರಾಮುಖ್ಯವಾದಂತ ಸತ್ಯಾಂಶಗಳು ನಾನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. The blood of Jesus brought justice to the Israelites. ಯೇಸು ಸ್ವಾಮಿಯ ರಕ್ತವು ಇಸ್ರಾಯೇಲರಿಗೆ ನ್ಯಾಯ ತಂದಿತು ಪ್ರಿಯರೇ. ಯೇಸು ಸ್ವಾಮಿಯ ರಕ್ತವು ಇಸ್ರಾಯೇಲರಿಗೆ ನ್ಯಾಯ ತಂದಿತು. The blood of Jesus brought justice to the Israelites. ಈಗ 11ನೇ ಅಧ್ಯಾಯ 2ನೇ ವಚನ ನನಗಾಗಿ ಓದಿಕೊಳ್ಳಿ ಪ್ರಿಯರೇ. 11ನೇ ಅಧ್ಯಾಯ 2ನೇ ವಚನ. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿಯ ಬಂಗಾರ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನು ಪ್ರಜಾಪರಿವಾರದವರು ಆ ಮೋಶೆಯನ್ನು 12ನೇ ಅಧ್ಯಾಯ 36ನೇ ವಚನ ಓದಿ. ವಿಮೋಚನೆ ಕಾಂಡ 12ನೇ ಅಧ್ಯಾಯ 36ನೇ ವಚನ. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸ್ವತ್ತನ್ನು ಸುಲಕೊಂಡರು. ಏನ್ ಹೇಳ್ತಿದ್ದಾರೆ? ದೇವರ ವಾಕ್ಯ ಹೀಗೆ ಹೇಳ್ತದೆ. ದೇವರು ಮೋಶೆಗೆ ಹೇಳ್ತಾನೆ, ಒಂದು ಕೆಲಸ ಮಾಡು, ಯಾವಾಗ ನೀವು ಐಗುಪ್ತ ದೇಶವನ್ನು ಬಿಡ್ತೀರೋ ಆವಾಗ ನೀವೇನ್ ಮಾಡು ಅಂತಂದ್ರೆ, ಅಲ್ಲಿ ಐಗುಪ್ತ ದೇಶದ ಜನರ ಕಡೆ ಬೆಳ್ಳಿ ಬಂಗಾರಗಳು ಬಟ್ಟೆಗಳನ್ನು ನೀವು ಕೇಳ್ರಿ, ನಾನು ನಿಮಗೆ ದಯ ಕೊಡ್ತೇನೆ, ಅವ್ರು ನಿಮಗೆ ಬೆಳ್ಳಿ ಬಂಗಾರಗಳು ಕೊಡುತ್ತಾರೆ. ಈಗ ಯಾವಾಗಾದ್ರೂ ಪ್ರಶ್ನೆ ಕೇಳಿದ್ದೀರಿ, ಯಾಕೆ ದೇವರು ಹಂಗೆ ಮಾಡ್ಬೇಕು? ಹಾಗೆ ಯಾಕೆ ದೇವರಿಗೆ ಬೆಳ್ಳಿ ಬಂಗಾರ ಬಟ್ಟೆ ಕೊಡ್ಲಿಕ್ಕೆ ದೇವರಿಗೆ ಆ ಯೋಗ್ಯತೆ ಇಲ್ಲ ರೀ? ದೇವರಿಗೆ ಬಟ್ಟೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಬೆಳ್ಳಿ ಬಂಗಾರ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೋ, ಯಾವ ದೇವರು ಬೆಳ್ಳಿ ಬಂಗಾರವನ್ನು ಸೃಷ್ಟಿ ಮಾಡಿದ್ದಾನೋ, ಇಸ್ರಾಯೇಲರಿಗೆ ಅದೇ ಬೆಳ್ಳಿ ಬಂಗಾರವನ್ನು ವಸ್ತ್ರಗಳನ್ನು ಕೊಡಲಿಕ್ಕೆ ಆತನಿಗೆ ಸಾಮರ್ಥ್ಯವಿಲ್ಲ ಪ್ರಿಯರೇ? ಹಾಗಲ್ಲವೇ? ಹೇಳ್ತೀನಿ ಕೇಳಿ, ಯಾಕೆ ದೇವರು ಅದನ್ನು ಹೇಳಿದ ಅಂತಂದ್ರೆ, 430 ವರ್ಷ ಇಸ್ರಾಯೇಲರು ಐಗುಪ್ತ ದೇಶದವರಿಗೆ ಸೇವೆ ಮಾಡಿದರಲ್ಲ, ಅವರಿಗೆ ಅದರ ಸಂಬಳಗಳು ಅವರಿಗೆ ಸಿಕ್ಕಿದ್ದಿಲ್ಲ. 430 ವರ್ಷ ಇಸ್ರಾಯೇಲರಿಗೆ ಅವರ ಸಂಬಳಗಳು ಸಿಗಲಿಲ್ಲ. ಅವರು ಎಡಬಿಡದೆ ರಾತ್ರಿ ಹಗಲು ಅವ್ರು ಏನ್ ಮಾಡಿದ್ರು ಗೊತ್ತೇ? ಐಗುಪ್ತ ದೇಶದ ಜನರಿಗೆ ಸೇವೆ ಮಾಡಿಕೊಡುತ್ತಾ ಅವ್ರು ಹೇಳಿದ್ದನ್ನೆಲ್ಲ ಮಾಡಿಕೊಡ್ತಾ ಬಂದ್ರು, ಅವರಿಗೆ ಸಂಬಳ ಸಿಗಲಿಲ್ಲ. ಯಾವಾಗ ಕುರಿಮರಿ ರಕ್ತವು ಏನಾಯ್ತು ಪ್ರಿಯರೇ, ಅಲ್ಲಿ ಬಾಗಿಲಕ್ಕೆ ಹಚ್ಚಲ್ಪಡ್ತು, ದೇವರಾತ ಅವ್ರಿಗೆ ಏನ್ ಹೇಳ್ತಾನೆ ಗೊತ್ತೇ? ನೀವು 430 ವರ್ಷ ಏನು ದುಡಿದಿದ್ದೀರೋ ಅದನ್ನ ಏನ್ ಮಾಡ್ತೇನೆ, ಬಡ್ಡಿ ಸಹಿತವಾಗಿ ನಿಮಗೆ ಕೊಡುತ್ತೇನೆ. ಎಲ್ಲ ಐಗುಪ್ತ ದೇಶದವರಿಗೆ ಬೆಳ್ಳಿ ಬಂಗಾರಗಳನ್ನು ಕೇಳ್ರಿ ಅಂದಾಗ ಅವ್ರು ಹೇಳ್ತಾರೆ, ಅವ್ರು ಎಲ್ಲರಿಗೂ ಬೆಳ್ಳಿ ಬಂಗಾರ ಕೇಳಿದಾಗ ಎಲ್ಲ ಎತ್ತಿ ಕೊಟ್ಟರಂತ್ರಿ. ಬೈಬಲಿಯ 12ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳ್ತದೆ, ಹೀಗೆ ಅವರು ಸುಳಿದುಕೊಂಡರು, ದೇ ಪ್ಲಂಡರ್ಡ್ ದೇಮ್ ಅಂತ ಹೇಳ್ತಾರೆ. ಹಂಗಂತಂದ್ರೆ ಅವರನ್ನು ಖಾಲಿ ಮಾಡಿ ಹೋಗ್ಬಿಟ್ರಿ. ಯಾಕೆ ಹೇಳ್ರಿ? 430 ವರ್ಷ ಅವ್ರು ಏನ್ ದುಡಿದರೋ ದೇವರ ಅವರಿಗೆ ನ್ಯಾಯ ತೀರ್ಪಿನ ಮೂಲಕ ಅವರಿಗೆ ಕೊಟ್ಟ ಏನಂತಂದ್ರೆ, ನಿಮ್ಮ ಸಂಬಳಗಳನ್ನು ನೀವು ತೆಗೆದುಕೊಳ್ಳುವೆ. ಸೊ ಪ್ರಿಯರೇ,
ಇಲ್ಲಿ ವಚನಗಳು ಬಹಳ ಶ್ರೇಷ್ಠವಾಗಿದೆ, ಸ್ಪಷ್ಟವಾಗಿದೆ. ಈ ವಚನಗಳು ನಮಗೆ ಏನ್ ಹೇಳ್ತದೆ ಗೊತ್ತ್ರಿ? ಕುರಿಮರಿಯ ರಕ್ತವು ನಮಗೆ ನ್ಯಾಯ ತೀರ್ಪು ಕೊಡ್ತದೆ ಪ್ರಿಯರೇ, ನಮಗೆ ನ್ಯಾಯವನ್ನು ದೊರಕಿಸುತ್ತದೆ ಪ್ರಿಯರೇ. ಆ ಕುರಿಮರಿ ರಕ್ತವು ನಮಗೆ ಅನ್ಯಾಯದಲ್ಲಿ ಬಿಡುವುದಿಲ್ಲ. ನಾವು ವ್ಯರ್ಥವಾಗಿ 430 ವರ್ಷ ದುಡಿದಿವಲ್ಲ, ನಮ್ಮ ಕಡೆ ಒಂದು ಸಂಬಳದ ಹಣವೂ ಇರ್ಲಿಲ್ಲಲ್ಲ ಅಂತ ಆಲೋಚನೆ ಮಾಡ್ಲಿಕ್ಕೆ ಅನುಮತಿ ಕೊಡ್ಲಿಲ್ಲ. ಆ ಕುರಿಮರಿ ರಕ್ತ ಏನ್ ಮಾಡ್ತು ಗೊತ್ತ್ರಿ? ದೇವರ ವಾಕ್ಯದ ಪ್ರಕಾರ ನೋಡುವಾಗ ದೇವರ ದಯೆಯು ದೊರಕಿಸಿತು. ಅಲ್ಲೇನಾದ್ರೂ ಜನರೆಲ್ಲ ಅವರಿಗೆ ಬೆಳ್ಳಿ ಬಂಗಾರಗಳನ್ನು ಅವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ವಿಚಾರ ಮಾಡ್ರಿ, ದೇವರ ಕುರಿಮರಿ ರಕ್ತವು ಏನಾಗ್ತದೆ ಪ್ರಿಯರೇ? ನಮಗೆ ನ್ಯಾಯ ಕೊಡುತ್ತದೆ ಪ್ರಿಯರೇ. 4ನೆಯ ಸಂಗತಿ ಪ್ರಿಯರೇ, 4ನೆಯ ಪ್ರಾಮುಖ್ಯವಾದಂತ ಒಂದು ಸತ್ಯಾಂಶವೇ, ಇದು ಸಹ ಪ್ರಾಮುಖ್ಯವಾಗಿದೆ. ದ ಬ್ಲಡ್ ಆಫ್ ಜೀಸಸ್, ಯೇಸು ಕುರಿಮರಿಯ ರಕ್ತವು ಜಡ್ಜ್ ದ ಗಾಡ್ ಆಫ್ ಇಸ್ರಾಯೇಲ್, ಗಾಡ್ ಆಫ್ ಈಜಿಪ್ಟ್. ಆ ಕುರಿಮರಿ ರಕ್ತವು ಐಗುಪ್ತ ದೇಶದ ದೇವರುಗಳಿಗೆ ನ್ಯಾಯ ತೀರಿಸಿತು ಪ್ರಿಯರೇ, ನ್ಯಾಯ ತೀರ್ಪು ತಂದುಕೊಂಡಿತ್ತು ಪ್ರಿಯರೇ. ಅದನ್ನ ನ್ಯಾಯ ತೀರ್ಪು ತಂದುಕೊಂಡಿತ್ತು. ದಯಮಾಡಿ 12ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳ್ರಿ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ಏನ್ ಹೇಳ್ತಿದ್ದೇವೆ? ಪದ ಬಹಳ ಚಂದಿದೆ. On that same night I will pass through Egypt and strike down the firstborn, both men and animal, and I will bring judgment on the gods of Egypt. I am the Lord. ನಾನೇ ಯೆಹೋವನಾಗಿದ್ದೇನೆ, ನಾನು ದೇವರಾಗಿದ್ದೇನೆ. ಈಗ ಪದ ಬಹಳ ಚಂದಿದೆ. ನಾನು ಅವರ ದೇವರು ದೇವತೆಗಳಿಗೆ ಶಿಕ್ಷೆ ಕೊಡುತ್ತೇನೆ. ಆ ದೇವರು ದೇವತೆಗಳಿಗೂ ಗೊತ್ತಿದ್ದೇನೆ, ಐಗುಪ್ತ ದೇಶದವ್ರಿಗೂ ಗೊತ್ತಾಗ್ಲಿ ನಾನೇ ದೇವರು, ಬೇರೆ ಯಾರು ದೇವರಲ್ಲ ಅಂತ ಕ್ಲಿಯರ್. ನಿಮ್ಗೆ ಗೊತ್ತಿದ್ದೇವೆ, ಇಸ್ರಾಯೇಲರು 10 ಐಗುಪ್ತ ದೇಶದವರು 10 ದೇವರ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಆ 10 ದೇವರ ದೇವತೆಗಳನ್ನು ಪೂಜೆ ಮಾಡ್ತಾ ಇರಬೇಕಾದ್ರೆ ನೆನಪಿಟ್ಟುಕೊಳ್ರಿ, ಅವರು ಕಪ್ಪಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ, ಕಪ್ಪಿಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಅಂಡ್ ಇಸ್ ಟು ಟೆಲ್, ಅವ್ರೇನ್ ಹೇಳ್ತಿದ್ರು ಗೊತ್ತೇ? ಕಪ್ಪಿಗಳನ್ನು ಪೂಜೆ ಮಾಡುವುದರ ಮೂಲಕ ಹೆಣ್ಣುಮಕ್ಕಳು ಫಲಭರಿತರಾಗುತ್ತಾರೆ, ಗರ್ಭವನ್ನು ಧರಿಸುವಂತವರಾಗಿದ್ದಾರೆ. ದೇವರೇನ್ ಮಾಡಿದ ಗೊತ್ತೇ? ಅದೇ ಕಪ್ಪಿಗಳನ್ನು ಅವ್ರ ಮನೆಯಲ್ಲಿ ತಂದು ಬಿಟ್ಬಿಟ್ಟಾರೆ. ಅದೇ ಕಪ್ಪಿಯನ್ನು ಮನೆಯಲ್ಲಿ ತಂದು ಬಿಟ್ಟು ಬಿಟ್ಟಾರೆ. ಆ ಕಪ್ಪಿಗಳು ಏನಾಯ್ತು ಗೊತ್ತೇ? ಅನ್ನ ಬಡಿಸ್ಬೇಕಾದ್ರೆ ಚಿಕ್ಕ ಕಪ್ಪಿ ಹೊರಗೆ ಬಂದ್ರಿ, ದೊಡ್ಡ ಕಪ್ಪಿ ಹೊರಗೆ ಬಂದ್ರಿ. ಸಾರು ಮಾಡಬೇಕಾದ್ರೆ ಮಟನ್ಗೆ ಜರುರತ್ ಇದ್ದಿದ್ರೆ, ಯಾಕಂದ್ರೆ ಮಟನ್ ತಾವೇ ಬಿದ್ದಿದ್ರು ಸಾರಲ್ಲಿ. ಏನ್ ಬೇಕಲ್ಲ, ಕಪ್ಪಿ ಬಿರಿಯಾನಿ ಮಾಡಿದ್ರಿ, ಕಪ್ಪಿ ಸಾರು ಮಾಡಿದ್ರಿ, ಕಪ್ಪಿ ಪಲ್ಯ ಮಾಡಿದ್ರಿ, ಕಪ್ಪಿ ಚಟ್ನಿ ಮಾಡಿದ್ರಿ. ಎಷ್ಟು ಮಂದಿಗೆ ಬೇಕು? ಅಷ್ಟೇ ನಾವು ಚೈನಾದಲ್ಲಿಲ್ಲ, 100% ನಾವು ಚೈನಾದಲ್ಲಿ ಇಲ್ರಿ. They used to worship the god of fertility. ಅವ್ರೇನ್ ಮಾಡ್ತಾ ಇದ್ರು ಪ್ರಿಯರೇ? ಕಪ್ಪಿಗಳನ್ನು ಪೂಜೆ ಮಾಡ್ತಿದ್ರೆ ದೇವ್ರ ಕಪ್ಪಿಯನ್ನೇ ತಂದು ಹಾಕಿದ್ದಾರೆ. ಕರೆಕ್ಟ್? ಅವ್ರೇನ್ ಮಾಡ್ತಾ ಇದ್ರು ಪ್ರಿಯರೇ? ಅವರ ಕುರಿ ದನಗಳನ್ನು ಪೂಜೆ ಮಾಡ್ತಾ ಇದ್ರು. ದೇವ್ರು ಏನ್ ಮಾಡಿದ ಗೊತ್ತ್ರಿ? ಮೇಲಿನಿಂದ ಆನೆಕಲ್ಲನ್ನು ಬಿಡಿಸಿ ಅದನ್ನು ಸಾಯಿಸಿದಾಗ ಅದನ್ನು ಹೇಳಿದ, ಅವುಗಳು ದೇವರಲ್ಲ, ನಾನು ದೇವರಾಗಿದ್ದೇನೆ. ಅವರು ನೈಲ್ ನದಿಗಳನ್ನು ಪೂಜೆ ಮಾಡ್ತಾ ಇದ್ರು ಪ್ರಿಯರೇ. ಅವ್ರು ನೈಲ್ ನದಿಗಳನ್ನು ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ದಿವಸ ಬೆಳಗ್ಗೆ ಮುಂಜಾನೆ ಫೆರೋ ಏನ್ ಮಾಡ್ತಾ ಇದ್ದ ಗೊತ್ತ್ರಿ? ಆ ನೀರನ್ನು ತೆಗೆದುಕೊಂಡು ಆ ಸೂರ್ಯ ದೇವತೆಗೆ ಆತನ ಏನ್ ಮಾಡ್ತಾ ಇದ್ದ? ನೀರನ್ನು ಚೆಲ್ತಾ ಇರಬೇಕಾದ್ರೆ ದೇವರ ನೈಲ್ ನದಿಯನ್ನು ಹೊಡೆದು ಅದನ್ನು ರಕ್ತ ಮಾಡಿ ತೋರಿಸಿದ ಪ್ರಿಯರೇ. ದೇವರು ಹೇಳಿದ, ಈ ನೈಲ್ ನದಿ ನನ್ನ ಮಾತುಗಳನ್ನು ಕೇಳುತ್ತದೆ, ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ. ಅವರು ಸರ್ಪಗಳನ್ನು ಪೂಜೆ ಮಾಡ್ತಾ ಇದ್ದರು. ಮೋಶೆಯ ಕೋಲು ಆ ಸರ್ಪಗಳನ್ನೇ ನುಂಗಿ ಹಾಕಿತ್ತು. ಅದರ್ಥವೇನೆಂದ್ರೆ ದೇವರೇನು ಹೇಳಿದ, ಈ ಸರ್ಪಗಳ ಮೇಲೆ ನನಗೆ ಅಧಿಕಾರವಿದೆ ಎಂಬುದನ್ನು ಆತನ ಏನ್ ಮಾಡಿದ ಪ್ರಿಯರೇ? ಆತನ ಅವರಿಗೆ ತೋರಿಸಿಕೊಟ್ಟ. ಅವರು ಕತ್ತಲೆಯನ್ನು ಪೂಜೆ ಮಾಡ್ತಾ ಇದ್ದರು ಪ್ರಿಯರೇ. ದೇವರೇನ್ ಮಾಡಿದ ಗೊತ್ತೇ? ಅವರು ಕತ್ತಲೆಯಲ್ಲಿ ಮುಳುಗಿಸಿ ಅಲ್ಲಿ ಮುಚ್ಚಿ ಹಾಕಿದ ಪ್ರಿಯರೇ. ಬೈಬಲ್ ಅಲ್ಲಿ ಹೇಳ್ತಿದ್ದಾರೆ, 3 ರಾತ್ರಿ ಏನಾಯ್ತು ಪ್ರಿಯರೇ? 3 ಹಗಲು ಅವ್ರೇನ್ ಮಾಡಿದ ಗೊತ್ತೇ? ಪಕ್ಕದವರಲ್ಲೂ ನೋಡ್ಲಿಕ್ಕೆ ಆಗಿಲ್ಲ. ನಮ್ಕ ನೋಡ್ಬೇಕ್ರಿ ಒಂದ್ಸಲ ಐಗುಪ್ತ ದೇಶವನ್ನು, ಅಲ್ಲಿರುವಂತ ಬೆಂಕಿಯನ್ನು ನೋಡ್ರಿ, ಕತ್ತಲೆಯನ್ನು ನೋಡ್ರಿ. ಅವ್ರು ಹೇಳ್ತಾರೆ, ಪಕ್ಕದವರ ಕೂತ್ಕೊಂಡಿದ್ದವರನ್ನೂ ನೋಡ್ಲಿಕ್ಕೆ ಆಗಲಿಲ್ಲ. ನಾನು ವಿಚಾರ ಮಾಡಿದ್ದೇನೆ, ಲಿಫ್ಟ್ ನಾಗ ಬರೀ ಕರೆಂಟ್ ಹೋದ್ರೆ ನಮ್ದು ಲಿಫ್ಟ್ ಹೋಗ್ಬಿಡ್ತಿದ್ರು ಮ್ಯಾಲಿನ ಮೇಲೆ, ಉಸಿರೇ ಲಿಫ್ಟ್ ಆಗಿಬಿಡ್ತಿದ್ರು. ಯೋಚನೆ ಮಾಡ, 3 ರಾತ್ರಿ 3 ಹಗಲು ಚಿಕ್ಕ ಚಿಕ್ಕ ಮಕ್ಕಳು
ಅವ್ರು ಬೆಳಕು ನೋಡ್ಲಿಕ್ಕೆ ಆಗ್ಲಿಲ್ಲ. ಹೊರಗೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅಂತ ಭಯಂಕರವಾದ ದೇವರು ಅದೇನ್ ಮಾಡಿದ, ಕತ್ತಲೆಯನ್ನು ಅವರಿಗೆ ತಂದು ಹಾಕಿದ. ಪ್ರಿಯರೇ, ಚೊಚ್ಚಲ ಮಕ್ಕಳನ್ನು ಅವರು ಪೂಜೆ ಮಾಡ್ತಾ ಇದ್ದರೆ ದೇವರೇನ್ ಮಾಡಿದ ಗೊತ್ತೇ? ಚೊಚ್ಚಲ ಮಕ್ಕಳನ್ನೇ ಹೊರಗೆ ಹಾಕಿದ. ಪ್ರಿಯರೇ, ಆತನು ಹೇಳಿದ, ನಾನು ಯೆಹೋವ ದೇವರಾಗಿದ್ದೇನೆ. ನಿಮ್ಗೆ ಗೊತ್ತಿದ್ದೇನೆ, ನೀನು ಯಾವ್ಯಾವ ಪ್ರದೇಶದಲ್ಲಿ ದಾಟುತ್ತೀಯೋ ಅಲ್ಲಿ ತಮಗೆ ದೇವರು ಅಂತ ಕಂಡುಕೊಳ್ಳುವಂತ ದೇವರುಗಳ ಮೇಲೆ ಯೇಸು ಸ್ವಾಮಿಯ ರಕ್ತವನ್ನು ನೀನು ಉಚ್ಚರಿಸಿದರೆ ಆ ದೇವರುಗಳಿಗೆ ಶಿಕ್ಷೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕಾಗಿ ದೆವ್ವಗಳು ನಮ್ಮ ನೋಡಿದಾಗ ಏನ್ ಹೇಳ್ತಾ ಗೊತ್ತೇ? ಬರಬೇಡ ನೀನು. ಯಾಕೆ? ಯೇಸು ಸ್ವಾಮಿಯ ರಕ್ತವು ಅದು ನಾವು ನೋಡ್ತೇವೆ, ಅದರ ಬಲಗಳು ನಾವೇನ್ ಮಾಡ್ತೇವೆ ಪ್ರಿಯರೇ, ನಾವು ಅಲ್ಲಿ ಕಾಣುಕೊಳ್ಳುವಂತವರಾಗಿದ್ದೇವೆ. ಸೊ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ, ದೇವರೇನ್ ಮಾಡಿದ್ದಾರೆ? ಅಲ್ಲಿ ಅವರಿಗೆ ನ್ಯಾಯ ತೀರ್ಪುವನ್ನು ತಂದುಕೊಟ್ಟ. ಪ್ರಿಯರೇ, ಅಷ್ಟೇ ಅಲ್ಲ. ಎಷ್ಟೇ ಮುಗಿದ್ರು? 4. 5ನೆಯ ಪ್ರಾಮುಖ್ಯವಾದ ಸಂಗತಿ ಹೇಳಿ ನಾನು ಮುಗಿಸ್ತೇನೆ ಪ್ರಿಯರೇ. ಆ ಕುರಿಮರಿಯ ರಕ್ತದಿಂದ ಅವರ ಕುಟುಂಬಗಳು ಭದ್ರವಾದವು. ಪ್ರಿಯರೇ, ಇಟ್ಸ್ ದ ಬ್ಲಡ್ ಆಫ್ ದ ಲ್ಯಾಂಡ್ ದಟ್ ಪ್ರೊಟೆಕ್ಟೆಡ್ ದ ಹೌಸ್ ಆಫ್ ಇಸ್ರಾಯೇಲ್. ದಯಮಾಡಿ 23ನೇ ವಚನ ಓದಿಕೊಳ್ಳ್ರೆ. ಯೆಹೋವನು ಐಗುಪ್ತರನ್ನು ಹತಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬುಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣವ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಏನ್ ಹೇಳ್ತಿದ್ದಾರೆ? ಬೈಬಲ್ ಹೇಳ್ತದೆ, ಯಾವಾಗ ದೇವರು ಆತನ ದಾಟಿ ಹೋಗ್ತಾ ಇರಬೇಕಾದ್ರೆ, ಯಾವಾಗ ಕುರಿಮರಿ ರಕ್ತವನ್ನು ಬಾಗಿಲ ಬಳಿಗೆ ಆತನು ನೋಡುತ್ತಾನೋ, ಸತ್ಯವೇದ ಹೇಳ್ತದೆ ಅಲ್ಲಿ ಮರಣದ ಆತ್ಮಕ್ಕೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡುವುದಿಲ್ಲ. ಹಾಗಂತಂದ್ರೆ ಪ್ರಿಯರೇ, ಅವತ್ತಿನ ರಾತ್ರಿ 2 ಆತ್ಮಗಳು ಏನಾಯ್ತು ಪ್ರಿಯರೇ? ಐಗುಪ್ತ ದೇಶದಲ್ಲಿ ಸಂಚರಿಸಲಿಕ್ಕೆ ಪ್ರಾರಂಭವಾಯಿತು. ಒಂದು ಯೆಹೋವನು ಆತ ದಾಟುತ್ತಾ ಇದ್ದನು, 2ನೇದು ಒಂದು ಮರಣದ ಆತ್ಮವು. ಪ್ರಿಯರೇ, ಯಾವಾಗ ಕುರಿಮರಿ ರಕ್ತ ಕಾಣಲಿಲ್ಲವೋ ನೇರವಾಗಿ ಮರಣದ ಆತ್ಮ ಒಳಗೆ ಪ್ರವೇಶ ಮಾಡಿ ಚೊಚ್ಚಲ ಮಕ್ಕಳನ್ನು ಕೊಂದು ಹಾಕಿತು. ಪ್ರಿಯರೇ, ಆದರೆ ಎಲ್ಲಿ ಕುರಿಮರಿ ರಕ್ತವಿತ್ತು, ದೇವರೇನ್ ಮಾಡಿದ್ದಾರೆ? ಆ ಮರಣದ ಆತ್ಮವನ್ನು ತಡೆದು ನಿಲ್ಲಿಸಿ ಅದನ್ನು ಹೇಳಿದೇನಂತಂದ್ರೆ, ಒಳಗೆ ಪ್ರವೇಶ ಮಾಡಬೇಡ, ಅಲ್ಲಿ ಕುರಿಮರಿಯ ರಕ್ತವು ಇದೆ. ಪ್ರಿಯರೇ, ಈಗ ಪ್ರಿಯರೇ, ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನ ಮನೆಯನ್ನು ನೀನು ಯಾವಾಗ ಆ ರಕ್ತದಿಂದ ಮುಚ್ಚಲ್ಪಡ್ತೀಯೋ, ದೇವರೇನ್ ಮಾಡ್ತಾನೆ? ನಿನ್ನ ಮನೆಯನ್ನು ಸಂರಕ್ಷಿಸುವಂತವನಾಗಿದ್ದಾನೆ. ದೇವರು ನಿನ್ನ ಮನೆಯನ್ನು ಕಾಪಾಡುವಂತವನಾಗಿದ್ದಾನೆ. ಈ ಕುರಿಮರಿ ರಕ್ತವು ಪ್ರಿಯರೇ ಸುಂದರವಾದಂತ ಸಂಗತಿಗಳು. ಇನ್ನು ಬಹಳ 12-13 ಸಂಗತಿಗಳು ನೀವೇನ್ ಮಾಡಬಹುದ್ರಿ ಈ ಅಧ್ಯಾಯದಲ್ಲಿ ಓದಿಕೊಳ್ಬಹುದು. ಆ ಕುರಿಮರಿ ರಕ್ತವು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನು ಮಾಡ್ತಾ ಇದೆ, ಆ ಯೇಸು ಸ್ವಾಮಿಯ ರಕ್ತವು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತದೆ ಎಂಬುದಕ್ಕಾಗಿ ನೀನು ಏನ್ ಮಾಡಬಹುದು ಪ್ರಿಯರೇ? ಅದರಲ್ಲಿ ಓದಿಕೊಳ್ಬಹುದ್ರಿ. ಇವತ್ತು ಸಹ ಪ್ರಿಯರೇ, ಆ ಯೇಸು ಸ್ವಾಮಿಯ ರಕ್ತವು ನಿನಗೆ ಏನ್ ಮಾಡ್ತದೆ ಪ್ರಿಯರೇ? ಅದು ಸಂರಕ್ಷಿಸುವಂತದ್ದಾಗಿದೆ, ನಿಮ್ಮನ್ನು ಕಾಯ್ದು ಕಾಪಾಡುವಂತದ್ದಾಗಿದೆ. ಪ್ರಿಯರೇ, ಆ ಯೇಸು ಸ್ವಾಮಿ ರಕ್ತವು ಇವತ್ತು ನಿನಗೆ ಭದ್ರವನ್ನು ಕೊಡುವಂತದ್ದಾಗಿದೆ. ಸೊ ನೆನಪಿಟ್ಟುಕೊಳ್ಳ್ರಿ ಪ್ರಿಯರೇ, ಆ ಕುರಿಮರಿಯ ರಕ್ತವನ್ನು ನಾವು ದಾಟುವುದು ಬೇಡರೆ. ಅದನ್ನಲ್ಲಿ ನಾನು ಗಮನಿಸ್ತಾರೆ, ಆ ಕುರಿಮರಿ ರಕ್ತವೇನಾಗಿದೆ ಗೊತ್ತ್ರಿ? 2 ಬಾಗಿಲಿಂದ ಈ ಕಂಬಕ್ಕೂ ಮೇಲಕ್ಕೆ ಹಚ್ಚಲ್ಪಟ್ಟಿದೆ. ಆದ್ರೆ ಕಾಲಿನ ಬಳಿಗೆ ಆ ಥ್ರೆಶೋಲ್ಡ್ ಅಂತ ಏನ್ ಹೇಳ್ತೇವಲ್ರಿ, ಅಲ್ಲಿ ಹಚ್ಚಲ್ಪಡಲಿಲ್ಲ. ಯಾಕೆ ಅಂತಂದ್ರೆ ಅದರ ಮೇಲೆ ತುಳಿಯುವ ಅನುಮತಿ ನಮಗೆ ಇಲ್ಲ. ಅದ್ರ ಮೇಲೆ ತುಳಿಯುವ ಅನುಮತಿ ನಮಗೆ ಕೊಡಲಿಲ್ಲ. ಯಾರು ತುಳಿತಾರೋ ಗೊತ್ತ್ರಿ? ಅಂತ ರಕ್ತಗಳು ಯಾರು ಹಚ್ತಾರ ಗೊತ್ತ್ರಿ? ಯಾರು ಯೇಸು ಸ್ವಾಮಿ ನನಗೆ ಬೇಡ, ಯೇಸು ಸ್ವಾಮಿಯ ರಕ್ತ ನನಗೆ ಬೇಡ, ಯೇಸು ಸ್ವಾಮಿಯ ಆತ್ಮವು ನನಗೆ ಬೇಡ, ದೇವರ ಆತ್ಮ ನನಗೆ ಬೇಡ ಅನ್ನುವುದು ಮಾತ್ರವೇ ಇವ್ರೇನ್ ಮಾಡ್ತಾರೆ ಪ್ರಿಯರೇ? ಅಲ್ಲಿ ಹಚ್ಚಲಾಗಿ ತುಳಿಯುವಂತವರಾಗಿದ್ದಾರೆ. ಆದರೆ ಯಾರು ಆ ರಕ್ತವನ್ನು ಗೌರವ ಕೊಡ್ತಾರೋ, ಯಾರು ಆ ರಕ್ತದಲ್ಲಿ ವಾಸ ಮಾಡ್ತಾರೋ, ಯಾರು ಆ ರಕ್ತದಲ್ಲಿ ಅಲ್ಲಿ ಮುಚ್ಚಿಕೊಂಡಿದ್ದಾರೋ, ಅವ್ರು ಹಚ್ಚಿಕೊಂಡಿದ್ದ ಪಟ್ಟಿಗಳೇನು ಗೊತ್ತೇ? ಈ ಭಾಗಕ್ಕೂ ಮತ್ತು ಮೇಲೆ ಅವರು ಕುರಿಮರಿ ರಕ್ತವನ್ನು ಹಚ್ಚಿದ್ದಾರೆ. ಈ ಕುರಿಮರಿ ರಕ್ತವು ನಿಮ್ಮನ್ನು ಯಾವಾಗಲೂ ಸಂರಕ್ಷಿಸುತ್ತದೆ. ಪ್ರಿಯರೇ, ಆ ಕುರಿಮರಿಯ ರಕ್ತದಲ್ಲಿ ಅಧೀನತೆಯಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಿಯರೇ, ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ವಾಮಿ, ಈ ಸಮಯಗಾಗಿ ನಿನಗೆ ಬಂದೆ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಗಾಗಿ ಬಂದೆನೆ ಸ್ವಾಮಿ. ಈ ದಿವಸವನ್ನು ಆಶೀರ್ವದಿಸಿದೆ ಸ್ವಾಮಿ. ನಿನ್ನ ರಕ್ತದ ಬಲವನ್ನು ನಮಗೆ ತೋರಿಸಿಕೊಟ್ಟೆ. ಮುಂದಿನ ಕರ್ತನೆ ಸರ್ವಿಸ್ನಲ್ಲಿ ಮತ್ತಿನ ಹೆಚ್ಚಾಗಿ ನಾವು ಕಲಿತಾ ಇರಬೇಕಾದ್ರೆ ನಿನ್ನ ಪವಿತ್ರವಾದ ಹಸ್ತವು ಕರ್ತನೆ ನಮ್ಮ ಮೇಲೆ ಇರಲಿ. ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ನಾಮ ನಮ್ಮ ಮೂಲಕ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿದ್ದೇವೆ ಕರ್ತನೆ.